ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೇ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಉಪದೇಶಾಮೃತದ ಶ್ಲೋಕವನ್ನು ಮುಂದುವರಿಸುತ್ತಾ ಇದ್ದೇವೆ. ನಿನ್ನೆ ದಿವಸ ನಾವು ಆಧ್ಯಾತ್ಮಿಕ ಪ್ರಬುದ್ಧತೆಯ ಆಧಾರದ ಮೇಲೆ 3 ಬೇರೆ ಬೇರೆ ಹಂತದಲ್ಲಿ ಇರ್ತಕ್ಕಂತಹ ಭಕ್ತರನ್ನು ನಾವು ಯಾವ ರೀತಿ ಅವ್ರ ಜೊತೆ ನಡ್ಕೊಳ್ಬೇಕು ಇದನ್ನು ರೂಪ ಗೋಸ್ವಾಮಿಯವರು ನಮಗೆ ತಿಳಿಸಿದ್ದಾರೆ. ಕನಿಷ್ಠ ಅಧಿಕಾರಿಯನ್ನು ನಾವು ಮನಸ್ಸಿನಲ್ಲಿಯೇ ಗೌರವಿಸಬೇಕು. ಮಧ್ಯಮ ಅಧಿಕಾರಿಯನ್ನು ಗೌರವದಿಂದ ನಾವು ನಮನ ಮಾಡಬೇಕು. ಉತ್ತಮ ಅಧಿಕಾರಿಯ ಸಹವಾಸವನ್ನು ನಾವು ಮಾಡಬೇಕು ಹಾಗೂ ಅವರ ಸೇವೆಯನ್ನು ಮಾಡಬೇಕು. ಇದಿಷ್ಟನ್ನು ನಾವು ನಿನ್ನೆಯ ದಿನದ ಶ್ಲೋಕದಿಂದ ಅರ್ಥ ಮಾಡಿಕೊಂಡಿದ್ದೇವೆ. ಇವತ್ತು ಶ್ಲೋಕ 6. ದೃಷ್ಟೈಃ ಸ್ವಭಾವಜನಿತೈರ್ ವಪುಷಶ್ಚ ದೋಷೈರ್ ನ ಪ್ರಾಕೃತತ್ವಂ ಇಹ ಭಕ್ತಜನಸ್ಯ ಪಶ್ಯೇತ್ ಗಂಗಾಂಭಸಾಂ ನ ಖಲು ಬದ್ಬುಧಫೇನ ಪಂಕೈಃ ಬ್ರಹ್ಮದ್ರವತ್ವಂ ಅಪಗಚ್ಚತಿ ನೀರಧರ್ಮೈಃ. ದೃಷ್ಟೈಃ ಸ್ವಭಾವಜನಿತೈರ್ ವಪುಷಶ್ಚ ದೋಷೈರ್ ನ ಪ್ರಾಕೃತತ್ವಂ ಇಹ ಭಕ್ತಜನಸ್ಯ ಪಶ್ಯೇತ್ ಗಂಗಾಂಬಸಂ ನ ಖಲು ಬದ್ಬುಧಫೇನ ಪಂಕೈರ್ ಬ್ರಹ್ಮ ದ್ರವತ್ವಂ ಅಪಗಚ್ಚತಿ ನೀರಧರ್ಮೈಃ. ಇವತ್ತಿನ ಶ್ಲೋಕದಲ್ಲಿ ನಾವು ಭಕ್ತರನ್ನು ಯಾವ ದೃಷ್ಟಿಯಿಂದ ನೋಡಬೇಕು ಇದನ್ನು ವಿಶದವಾಗಿ ಶ್ರೀ ರೂಪ ಗೋಸ್ವಾಮಿಯವರ ಈ ಒಂದು ಶ್ಲೋಕವನ್ನು ಶ್ರೀಲ ಪ್ರಭುಪಾದರು ವಿಶದವಾಗಿ ವಿವರಿಸ್ತಾ ಇದ್ದಾರೆ. ನಮಗೆ ಅನುವಾದವನ್ನು ನೋಡೋಣ. ಕೃಷ್ಣ ಪ್ರಜ್ಞಾ ನೆಲೆಯಲ್ಲಿ ಇರುವುದರಿಂದ ಶುದ್ಧ ಭಕ್ತನಾದವನು ತನ್ನನ್ನು ದೇಹದೊಡನೆ ಸಮೀಕರಿಸಿಕೊಳ್ಳುವುದಿಲ್ಲ. ಅಂತಹ ಭಕ್ತನನ್ನು ಐಹಿಕ ದೃಷ್ಟಿಯಿಂದ ನೋಡಬಾರದು. ನಿಜವಾಗಿ ಹೇಳುವುದಾದರೆ ಭಕ್ತನಿಗೆ ಕೀಳು ಜನ್ಮದಲ್ಲಿ ಹುಟ್ಟಿದ ಶರೀರವಿದ್ದರೆ, ವಿಕೃತ ದೇಹವಿದ್ದರೆ, ಇಲ್ಲವೇ ರೋಗವೋ ನಿತ್ರಾಣವೋ ಉಳ್ಳ ದೇಹವಿದ್ದರೆ ಅಂತಹ ವಿಷಯವನ್ನು ಕಡೆಗಣಿಸಬೇಕು. ಸಾಧಾರಣ ದೃಷ್ಟಿಯಿಂದ ಅಂತಹ ದೋಷಗಳು ಶುದ್ಧ ಭಕ್ತನ ದೇಹದಲ್ಲಿ ಎದ್ದು ಕಾಣಬಹುದು. ಆದರೆ ಮೇಲ್ನೋಟಕ್ಕೆ ಕಾಣುವ ಅಂತಹ ದೋಷಗಳಿದ್ದರೂ ಅವು ಶುದ್ಧ ಭಕ್ತನ ದೇಹವನ್ನು ಕಲುಷಿತಗೊಳಿಸಲಾರವು. ಆ ದೇಹವು ಮಳೆಗಾಲದಲ್ಲಿ ಗುಳ್ಳೆಗಳು, ನೊರೆ, ಕೆಸರುಗಳಿಂದ ತುಂಬಿದ ಗಂಗಾಜಲವಿದ್ದಂತೆ. ಗಂಗಾ ನದಿಯ ನೀರು ಮಲಿನವಾಗುವುದಿಲ್ಲ. ಗಂಗಾಜಲ
ಕಲುಷಿತವೋ ಅಲ್ಲವೋ ಎನ್ನುವುದನ್ನು ಪರಿಗಣಿಸದೆ ಗಂಗಾ ನದಿಯಲ್ಲಿ ಮೀಯುತ್ತಾರೆ. ಶ್ರೀಲ ಪ್ರಭುಪಾದ ಕೀ ಜೈ. ಇಲ್ಲಿ ನಾವು ತಿಳಿದುಕೊಳ್ತಕ್ಕಂಥ ವಿಚಾರಗಳು ಬಹಳಷ್ಟಿವೆ. ಶುದ್ಧ ಭಕ್ತ ತನ್ನನ್ನು ದೇಹದೊಂದಿಗೆ ಸಮೀಕರಿಸುವುದಿಲ್ಲ. ಅಂದರೆ ದೇಹ ತಾನು ದೇಹ ಅಂತ ಆ ಭಾವನೆಯಲ್ಲಿ ಅವನು ಇರೋದಿಲ್ಲ. ಅವನು ಆತ್ಮದ ನೆಲೆಯಲ್ಲಿ ಇರ್ತಾನೆ. ನಾವು ಭಗವದ್ಗೀತೆಯಲ್ಲಿ ಕೇಳಿದ್ದೇವೆ, ನಾನು ದೇಹ ಅಲ್ಲ, ನಾನು ಆತ್ಮ. ಈ ಒಂದು ನೆಲೆಯಲ್ಲಿ ಈಗಾಗಲೇ ಈ ಶುದ್ಧ ಭಕ್ತರು ಇರ್ತಾರೆ. ಸೊ ಹಾಗಾಗಿ ಶುದ್ಧ ಭಕ್ತರನ್ನು ಐಹಿಕವಾದ ದೃಷ್ಟಿಯಿಂದ ನಾವು ನೋಡಬಾರ್ದು. ಯಾಕೆ ಅಂತಂದರೆ ಆ ಭಕ್ತ ಅವನು ಕೀಳು ಜನ್ಮದಲ್ಲಿ ಹುಟ್ಟಿರಬಹುದು. ಅವನ ಹುಟ್ಟು ಅಂದರೆ ಹುಟ್ಟಿನ ಅಂದರೆ ಉತ್ತಮ ಕುಲದಲ್ಲಿ ಹುಟ್ಟಿರದೇ ಇರಬಹುದು. ಅವರಿಗೆ ಒಂದು ವಿಕೃತ ಶರೀರ ಅಥವಾ ಒಂದು ಶರೀರದಲ್ಲಿ ಅನೇಕ ದೋಷಗಳಿರಬಹುದು, ಅಥವಾ ರೋಗ ಇರಬಹುದು, ನಿತ್ರಾಣ ಆಗಿರಬಹುದು ಶರೀರ, ಅಥವಾ ಶರೀರದಲ್ಲಿ ಬಣ್ಣ ಅಂದರೆ ಕಪ್ಪು ಬಣ್ಣ ಆಗಿರಬಹುದು. ಎಷ್ಟೋ ದೈಹಿಕ ದೋಷಗಳು ಇರಬಹುದು. ಆದರೆ ಈ ದೈಹಿಕ ದೋಷಗಳನ್ನು ನಾವು ಕಡೆಗಣಿಸಬೇಕು. ಅಂದರೆ ಈ ದೈಹಿಕ ದೋಷಗಳು ನಮ್ಮ ಕಣ್ಣಿಗೆ ಕಾಣುತ್ತವೆ, ಆದರೆ ಅದನ್ನು ನಾವು ಓವರ್ಲುಕ್ ಮಾಡಬೇಕು ಅಂತ ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ನಮಗೆ ತಿಳಿಸುತ್ತಾರೆ. ಅವನು ಕೃಷ್ಣ ಭಕ್ತ, ಭಗವಂತನ ಶುದ್ಧ ಭಕ್ತ. ಅವನು ಅಂದರೆ ನಮ್ಮ ಕಣ್ಣಿಗೆ ದೈಹಿಕ ಲಕ್ಷಣಕ್ಕೆ ಬದ್ಧನಾಗಿರುವಂತೆಯೇ ನಮಗೆ ಕಾಣುತ್ತೆ. ಆದರೆ ಅವನು ದೈಹಿಕ ಇದರಲ್ಲಿ ಒಂದು ಭಾವನೆಯಲ್ಲಿ ಇರೋದಿಲ್ಲ. ಯಾಕೆಂದರೆ ಅವನು ಸಂಪೂರ್ಣವಾಗಿ ಶ್ರೀಕೃಷ್ಣನಿಗೆ, ಭಗವಂತನಿಗೆ ಶರಣಾಗತನಾಗಿರುತ್ತಾನೆ. ಅವನು ಯಾವುದೇ ಐಹಿಕ ಆಸಕ್ತಿ ಇಲ್ಲದೆ ಅಹೈತುಕ ಅಪ್ರತಿಹತಿ ಆ ಭಗವಂತನ ಸೇವೆಯಲ್ಲಿ ಅವನು ನಿರತನಾಗಿರುತ್ತಾನೆ. ಇದು ತುಂಬ ಮುಖ್ಯವಾದ ವಿಚಾರ. ಹಾಗಾಗಿ ಅವನದು ನಿಷ್ಕಲ್ಮಶ ಭಕ್ತಿ, ಅದಕ್ಕೆ ಅವ್ಯಭಿಚಾರಿಣಿ ಭಕ್ತಿ ಅಥವಾ ಅನನ್ಯ ಭಕ್ತಿ, ಶುದ್ಧ ಭಕ್ತಿ ಎಂತಲೂ ಕರೆಯುತ್ತಾರೆ. ಸೊ ಹಾಗಾಗಿ ಈ ಶುದ್ಧ ಭಕ್ತಿ ಹೇಳ್ತಕ್ಕಂಥದ್ದು ಶ್ರೀಲ ಪ್ರಭುಪಾದರು ನಮಗೆ ಹೇಳ್ತಾರೆ. ಸೊ ಭಕ್ತಿ, ಶುದ್ಧ ಭಕ್ತಿ ಹೇಳೋದು ಆತ್ಮದ ಚಟುವಟಿಕೆ. ಈಗ ನಾವು ಹೆಚ್ಚಿನದಾಗಿ ನಮ್ಮ ಜೀವನದಲ್ಲಿ ದೇಹದ ಚಟುವಟಿಕೆಯಲ್ಲಿ ನಾವು ಇರುತ್ತೇವೆ ಅಲ್ವಾ? ಹರೇ ಕೃಷ್ಣ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆದರೆ ಆತ್ಮದ ಚಟುವಟಿಕೆ ಅದು ನಿಜವಾದ ಚಟುವಟಿಕೆ. ಅಂದರೆ ಜೀವೇರ ಸ್ವರೂಪಹಯ ಕೃಷ್ಣೇರ ನಿತ್ಯದಾಸ. ಜೀವಿಯ ಸ್ವರೂಪ ಸ್ಥಿತಿ ಅದು ಭಗವಂತನ ನಿತ್ಯ ನಿರಂತರ ಸೇವಕ. ಸೊ ಈ ಹಂತವನ್ನು ಅವರು ಈಗಾಗಲೇ ತಲುಪಿರ್ತಾರೆ. ಸೊ ಈಗ ಇದು ಹೇಗೆ ಸಾಧ್ಯ ಈ ಹಂತ ತಲುಪಲಿಕ್ಕೆ ಅಂತ ಪ್ರಭುಪಾದರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಮಾಂಚ ಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಯಾಕೆ ಅಂತಂದರೆ ಆ ಭಗವದ್ಗೀತೆ 14ನೇ ಅಧ್ಯಾಯ 26ನೇ ಶ್ಲೋಕದ ಪ್ರಕಾರ ಯಾವ ಪೂರ್ಣ ಭಕ್ತಿ ಸೇವೆ ಅಂದರೆ ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದವನೋ ಅವನು ಯಾವುದೇ ಸಂದರ್ಭದಲ್ಲಿ ಅವನು ಪತಿತನಾಗದೆ ಇದ್ದಾಗ ಅವನು ಪ್ರಕೃತಿಯ ಈ 3 ಗುಣಗಳನ್ನು, ರಜೋಗುಣ, ತಮೋಗುಣ, ಸತ್ವಗುಣ, ಇದನ್ನು ಅವನು ಮೀರುತ್ತಾನೆ. ಸೊ ಹಾಗಾಗಿ ಶುದ್ಧ ಭಕ್ತ ಅವನು 3 ಗುಣಗಳನ್ನು ಮೀರಿದ ಪರಿಸ್ಥಿತಿಯಲ್ಲಿ ಇರ್ತಾನೆ. ಮತ್ತೆ ಅವನು ಶುದ್ಧ ಭಕ್ತಿಯಲ್ಲಿ ಇರ್ತಾನೆ. ಇಲ್ಲಿ ನಾವು ಶುದ್ಧ ಭಕ್ತಿ ಅಂತ ಅಂದರೆ ಏನು ಅಂತ ಶ್ರೀಲ ರೂಪ ಗೋಸ್ವಾಮಿಯವರೇ ಅವರು ಇದನ್ನು ಹೇಳಿದ್ದಾರೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಅಂದರೆ ಅವರು ಉತ್ತಮ ಭಕ್ತಿ ಅಂತಂದರೆ ಜ್ಞಾನ ಕರ್ಮಾದಿ ಅನಾವೃತಂ ಅಂದರೆ ದೇಹ ಮತ್ತು ಮನಸ್ಸು. ದೇಹ ಹೇಳ್ತಕ್ಕಂಥದ್ದು ಸ್ಥೂಲಕಾಯ, ಮನಸ್ಸು ಹೇಳೋದು ಸೂಕ್ಷ್ಮಕಾಯ. ಇವುಗಳ ವ್ಯಾಪಾರದಿಂದ ಹೊರಗೆ ಬಂದಿರ್ತಾನೆ, ಅತೀತನಾಗಿರ್ತಾನೆ. ಸೊ ಅಂದರೆ ಮನಸ್ಸಿನ ಕಾರ್ಯ ಅಥವಾ ದೈಹಿಕ ಕಾರ್ಯ ಅದರಲ್ಲಿ ಅವನು ತೊಡಗಿರೋದಿಲ್ಲ, ಅದರಿಂದ ಅತೀತನಾಗಿರ್ತಾನೆ.
ಸೊ ಹಾಗಾಗಿ ಅವನು ಶುದ್ಧ ಭಕ್ತಿ ಅಂದರೆ ಜ್ಞಾನ ಕರ್ಮ ಜ್ಞಾನ ಅಥವಾ ಕರ್ಮ ಇವುಗಳಿಂದ ಕೂಡ ಅವನು ಹೊರಗೆ ಬಂದಿರುತ್ತಾನೆ. ಸೊ ಹಾಗಾಗಿ ಅವನು ಸಂಪೂರ್ಣವಾಗಿ ತನ್ನನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಸಿರೋದ್ರಿಂದ ಅದು ಅವನು ಆತ್ಮದ ಚಟುವಟಿಕೆಯಲ್ಲಿ ಇರ್ತಾನೆ. ಸೊ ಹಾಗಾಗಿ ಅವನು ಮುಕ್ತನಾಗಿರುತ್ತಾನೆ. ಅಂದರೆ ಸಗುಣಾನ್ ಸಮತೀತೆ ಇದ್ದಾನೆ, 3 ಗುಣಗಳಿಂದ ಅವನು ಮುಕ್ತನಾಗಿರ್ತಾನೆ. ಮತ್ತು ಭಕ್ತನಾದವನು ಅವನು ಈ ಜೀವನದಲ್ಲಿ ಐಹಿಕ ಶರೀರದಲ್ಲಿ ಇರುವಾಗಲೇ ಅವನು ಜೀವನ್ಮುಕ್ತನಾಗಿರ್ತಾನೆ. ಹೇಗೆ ಅಂದರೆ ಇಹ ಯಸ್ಯ ಹರೇರ್ದಾಸ್ಯ ಕರ್ಮಣ ಮನಸ ಗಿರ ನಿಖಿಲೇಶು ಅಪಿ ಅವಸ್ಥಾಸು ಜೀವನ್ಮುಕ್ತ ಸ ಉಚ್ಯತೆ. ಅಂದರೆ ಯಾವಾಗಲೂ ಅವನು ಇಹ ಯಸ್ಯ ಹರೇರ್ದಾಸ್ಯ, ಹರಿಯ ದಾಸ. ಹೇಗೆ ಕರ್ಮಣ ಮನಸ್ಸಾಗಿರ, ತನ್ನ ಕೃತಿಯಿಂದ ತಾನು ಮಾಡುವ ಕರ್ಮಗಳಿಂದ ಮನಸ್ಸಿನಿಂದ ಮತ್ತು ಅವನು ಗಿರ ಮಾತುಗಳಿಂದ ಕೃಷ್ಣನನ್ನು ಆ ಭಗವಂತನನ್ನು ಅವನು ಸದಾ ಸೇವೆ ಮಾಡ್ತಾ ಇರ್ತಾನೆ. ಆದ್ದರಿಂದ ಈ ಐಹಿಕ ಅವಸ್ಥೆಯಲ್ಲಿಯೂ ಕೂಡ ಅವನು ಮುಕ್ತನಾಗಿರ್ತಾನೆ, ಜೀವನ್ಮುಕ್ತನಾಗಿರ್ತಾನೆ. ಸೊ ಜೀವನ್ಮುಕ್ತನಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಅವನು ಇರೋದರಿಂದ ಅವನನ್ನು ನಾವು ಐಹಿಕ ದೃಷ್ಟಿಯಿಂದ ನಾವು ನೋಡಬಾರ್ದು ಅಂತ ಶ್ರೀಲ ಪ್ರಭುಪಾದರು ನಮಗೆ ಇದನ್ನು ವಿವರಿಸಿ ಹೇಳ್ತಾರೆ. ಶುದ್ಧ ಭಕ್ತನನ್ನು ಐಹಿಕ ದೃಷ್ಟಿಯಿಂದ ನೋಡಬಾರದು. ಹಾಗಾಗಿ ಯಾರು ಭಕ್ತಿಗೆ ಬಂದಿರೋದಿಲ್ಲ, ಸೊ ಆ ಭಕ್ತನಾಗದೆ ಇನ್ನೊಬ್ಬ ಭಕ್ತನನ್ನು ನಮಗೆ ಸರಿಯಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರು ಭಕ್ತಿಯಲ್ಲಿ ಅಂದರೆ ಬಂದಿರೋದಿಲ್ಲ ಅವರಿಗೆ ಸಾಮಾನ್ಯ ದೃಷ್ಟಿ ಅಲ್ವಾ. ಆದರೆ ಇಲ್ಲಿ ಭಕ್ತಿಗೆ ಬಂದಿರೋದ್ರಿಂದ ಶುದ್ಧ ಭಕ್ತರನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಾವು ಬೆಳೆಸ್ಕೊಳ್ಬೇಕು. ಕನಿಷ್ಠ ಅಧಿಕಾರಿಯಾದವರಿಗೆ ಇದು ಬರೋದಿಲ್ಲ. ನಿನ್ನೆ ನಾವು ಅದರ ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ ಇವುಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಕನಿಷ್ಠ ಅಧಿಕಾರಿ ಅಂದರೆ ಆರಂಭಿಕ ಭಕ್ತ. ಅವನು ಭಕ್ತ ಮತ್ತು ಅಭಕ್ತನ ನಡುವೆ ಅವನಿಗೆ ವ್ಯತ್ಯಾಸವೇ ಗೊತ್ತಾಗೋದಿಲ್ಲ, ಸುಮ್ಮನೆ ದೇವಸ್ಥಾನದಲ್ಲಿ ವಿಗ್ರಹ ಪೂಜೆ ಮಾಡ್ತಾನೆ ಅಷ್ಟೇ. ಆದರೆ ಮಧ್ಯಮ ಅಧಿಕಾರಿಗೆ ಭಕ್ತ ಅಭಕ್ತರ ನಡುವೆ ಭೇದ ಗೊತ್ತಾಗತ್ತೆ. ಸೊ ಹೀಗಾಗಿ ಅವನು ಭಕ್ತ ಮತ್ತು ಅಭಕ್ತರಿಂದ ಬೇರೆ ಬೇರೆ ರೀತಿ ಕಾಣ್ತಾರೆ. ಸೊ ಹಾಗಾಗಿ ಯಾರು ಭಕ್ತಿ ಮಾರ್ಗದಲ್ಲಿರುತ್ತಾರೆ ಅವರು ಈ ಒಂದು ಪರಿಸ್ಥಿತಿಗೆ ಬರಬೇಕು. ಅಂದರೆ ಆ ಶುದ್ಧ ಅವರನ್ನು ನೋಡುವ ದೃಷ್ಟಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಮತ್ತು ಇಲ್ಲಿ ಶ್ರೀಲ ಪ್ರಭುಪಾದ ಇನ್ನೊಂದು ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾರೆ. ಅಂದರೆ ಶುದ್ಧ ಭಕ್ತನ ದೈಹಿಕ ನ್ಯೂನತೆಗಳ ಬಗ್ಗೆ ಟೀಕಿಸಬಾರದು. ಅಂದರೆ ಅವನಿಗೆ ಏನಾದರೂ ನ್ಯೂನತೆಗಳು ಇರಬಹುದು, ಸೊ ಅದನ್ನು ಟೀಕಿಸಬಾರ್ದು ಅಂತ ಹೇಳ್ತಾರೆ. ರೂಪ ಗೋಸ್ವಾಮಿಯವರು ಇಲ್ಲಿ ತುಂಬ ಚೆನ್ನಾಗಿ ಈ ಶ್ಲೋಕದಲ್ಲಿ ಒಳ್ಳೆಯ ಸಾದೃಶ್ಯವನ್ನು ನಮಗೆ ಕೊಡ್ತಾ ಇದ್ದಾರೆ. ಅಂದರೆ ಗಂಗಾ ನದಿ ಹೇಗೆ ಪವಿತ್ರವಾದದ್ದು. ಗಂಗಾ ನದಿ ಅದು ಭಗವಂತನ ಪಾದ ಕಮಲದಿಂದ ಬರುತ್ತದೆ. ಅಂದರೆ ಯಾವಾಗ ವಾಮನಾವತಾರದಲ್ಲಿ ತ್ರಿವಿಕ್ರಮನಾಗಿ 2ನೇ ಪಾದವನ್ನು ಅವನು ಎತ್ತಿದಾಗ ಅದು ಅಂದರೆ ಬ್ರಹ್ಮಾಂಡದ ಪದರುಗಳನ್ನು ಅದು ತೂತ ಮಾಡಿ ಅಲ್ಲಿಂದ ಕಾರಣ ಸಮುದ್ರದ ನೀರು ಭಗವಂತನ ಪಾದವನ್ನು ತೊಯಿಸ್ಕೊಂಡು ಬಂದಿರೋದ್ರಿಂದ ಅದು ಏನಾಗತ್ತೆ ಅಂತಂದರೆ ಪವಿತ್ರವಾದದ್ದು, ಯಾವಾಗಲೂ ಪವಿತ್ರ. ಮತ್ತು ಆ ಪವಿತ್ರವಾದ ಗಂಗಾ ನದಿ 3 ಲೋಕಗಳಲ್ಲಿಯೂ ಕೂಡ ಅದು ಪವಿತ್ರತೆಯನ್ನು ಕೊಡುತ್ತದೆ. ಹೇಗೆ ಅಂತಂದರೆ ಅದು ಉನ್ನತ ಲೋಕಗಳಲ್ಲಿ ದೇವಗಂಗೆಯಾಗಿ, ಭೂಲೋಕದಲ್ಲಿ ಭಾಗೀರಥಿಯಾಗಿ, ಮತ್ತು ಕೆಳಗಿನ ಲೋಕಗಳಲ್ಲಿ ಪಾತಾಳ ಗಂಗೆಯಾಗಿ ಹರಿದು ಬಂದು ಎಲ್ಲ 3 ಲೋಕದ ಜೀವಿಗಳನ್ನು ಕೂಡ ಪಾವನ ಮಾಡ್ತಾಳೆ. ಇದನ್ನು ಪದ್ಮಪುರಾಣದಲ್ಲಿ ಹೇಳ್ತಾರೆ. ಅಂದರೆ ಯಾರು ಗಂಗಾ ಸ್ನಾನ ಮಾಡ್ತಾರೆ ಅವರು ಮುಕ್ತಿಯನ್ನು ಹೊಂದುತ್ತಾರೆ. ಸೊ ಅಂತಹ ಗಂಗಾ ನದಿ ಅದು ಲಕ್ಷಾಂತರ ವರ್ಷಗಳಿಂದ ಅನೇಕ ಜನರ, ಸಾವಿರಾರು ಜನರು ದಿನ ಸ್ನಾನ ಮಾಡ್ತಾರೆ. ಅದರಲ್ಲಿ ಅವರ ಪಾಪವನ್ನು ತೊಳೆಯುತ್ತಾಳೆ. ಹಾಗೂ ಮಳೆಗಾಲದಲ್ಲಿ ಏನಾಗುತ್ತೆ, ನದಿಯಲ್ಲಿ ಕೆಸರು ತುಂಬುತ್ತೆ ಮತ್ತು ನೊರೆ ಗುಳ್ಳೆಗಳಿಂದ ಅದು ಕೂಡಿರುತ್ತೆ. ಆದರೆ ಇದು ಯಾವುದೂ ಆ ಗಂಗಾ ನದಿಯನ್ನು ಅವಳ ಪಾವಿತ್ರ್ಯತೆ ಅಥವಾ ದಿವ್ಯತೆ ಇದನ್ನು ಇವು ಕಲುಷಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಜನ ಕೂಡ ಏನು ಮಾಡ್ತಾರೆ, ಗಂಗಾ ನದಿ ಬಗ್ಗೆ ಅವರು ಯಾವತ್ತೂ ಸಂದೇಹ ಪಡೋದಿಲ್ಲ.
ಸೊ ಹಾಗಾಗಿ ಗಂಗಾ ನದಿ ಸದಾ ಪವಿತ್ರವಾಗಿರುತ್ತೆ. ಅದರ ಗಂಗಾ ನದಿಯ ಆ ಮೇಲ್ಭಾಗದಲ್ಲಿ ನೀರಿನ ಕಲ್ಮಶ ಇದ್ದ ಹಾಗೆ ಕಾಣಬಹುದು. ಅದೇ ಇದು ಯಾವತ್ತೂ ತನ್ನ ಪವಿತ್ರತೆಗೆ ಆ ಗಂಗಾ ನದಿಯ ಪವಿತ್ರತೆಗೆ ಅದು ಧಕ್ಕೆಯನ್ನು ತರೋದಿಲ್ಲ. ಅದೇ ರೀತಿ ಶುದ್ಧ ಭಕ್ತನ ಶರೀರದಲ್ಲಿ ಅನೇಕ ದೈಹಿಕ ದೋಷಗಳು ಕಾಣಬಹುದು. ಆದರೆ ಈ ದೈಹಿಕ ದೋಷಗಳು ಆ ಶುದ್ಧ ಭಕ್ತನ ಒಂದು ಪಾವಿತ್ರತೆಯನ್ನು ಬದಲಾಯಿಸೋದಿಲ್ಲ. ಯಾಕೆಂತಂದರೆ ಶುದ್ಧ ಭಕ್ತ ಅವನು ಕೀಳು ಜನ್ಮದಲ್ಲಿ ಹುಟ್ಟಿರಬಹುದು, ಅವನಿಗೆ ರೋಗ ರುಜಿನಗಳು ಇರಬಹುದು, ಹಿಂದಿನ ಜನ್ಮದ ಒಂದು ಕರ್ಮಗಳ ಫಲ ಅವನ ಶರೀರದಲ್ಲಿ ಕಾಣಿಸ್ಕೊಳ್ಬಹುದು. ಆದರೆ ಶುದ್ಧ ಭಕ್ತನು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತನಾಗಿರ್ತಾನೆ. ಸೊ ಹಾಗಾಗಿ ಅವನು ಭಕ್ತಿ ಕಾರ್ಯಗಳಲ್ಲಿ ತೊಡಗಿರೋದ್ರಿಂದ ಅವನ ಒಂದು ಎಲ್ಲ ಅವನ ಹೃದಯ ಎಲ್ಲ ಕಶ್ಮಲರಹಿತವಾಗಿರುತ್ತೆ, ಅವನ ಆತ್ಮ ಶುದ್ಧವಾಗಿರುತ್ತೆ. ಸೊ ಆದುದರಿಂದ ಒಬ್ಬ ಶುದ್ಧ ಭಕ್ತ ಅವನು ಯಾವುದೇ ದೇಶದಲ್ಲಿ ಹುಟ್ಟಿರಬಹುದು, ಯಾವುದೇ ಪ್ರಾಂತ್ಯದಲ್ಲಿ ಜನಿಸಿರಬಹುದು, ಅಥವಾ ಯಾವುದೇ ತಂದೆ ತಾಯಿಗೆ ಅಂದರೆ ಯಾವುದೇ ಜಾತಿಯಲ್ಲಿ ಅವನು ಹುಟ್ಟಿರಬಹುದು. ಅವನು ತೆಳುಕಾಯ ಆಗಿರಬಹುದು, ದಡುತಿ ಕಾಯ ಆಗಿರಬಹುದು, ಕಪ್ಪು ಬಣ್ಣ ಇರಬಹುದು, ಗೂನು ಶರೀರ ಇರಬಹುದು, ಅಥವಾ ವಿಕೃತ ಶರೀರ ಇರಬಹುದು, ಅಥವಾ ಅವನ ತಂದೆ ತಾಯಿಗಳು ಯಾವುದೇ ಒಂದು ತುಂಬ ಅಂದರೆ ಕಡಿಮೆ ದರ್ಜೆಯ ಒಂದು ಕೆಲಸದಲ್ಲಿ ಇರಬಹುದು, ರಸ್ತೆ ಗುಡಿಸುವವನ ತಂದೆ ಅಂಥ ತಂದೆಗೆ ಅಲ್ಲಿ ಹುಟ್ಟಿರಬಹುದು. ಈ ರೀತಿ ಯಾವ ಹೊರಗಿನ ಒಂದು ವಿಚಾರಗಳು ಕೂಡ ಅವರ ಒಂದು ಭಕ್ತನಿಗೆ ಇದು ಯಾವುದೂ ಕೂಡ ಅದು ತಾಗುವುದಿಲ್ಲ. ಯಾಕೆಂತಂದರೆ ಭಕ್ತ ಅವನು ಭೌತಿಕ ನೆಲೆಯಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯಾರೂ ಕೂಡ ಶುದ್ಧ ಭಕ್ತನ ದೈಹಿಕ ನ್ಯೂನತೆಗಳ ಬಗ್ಗೆ ಟೀಕೆ ಮಾಡಬಾರ್ದು. ಆಯಿತು, ಕಣ್ಣಿಗೆ ಕಾಣುತ್ತೆ ದೈಹಿಕ ನ್ಯೂನತೆಗಳು, ನಮ್ಮ ಕಣ್ಣಿಗೆ ಕಾಣುತ್ತೆ. ಆದರೆ ಆ ಕಣ್ಣನ್ನು ನಾವು ಸಾಮಾನ್ಯ ದೃಷ್ಟಿಯಿಂದ ನಾವು ನೋಡಿದರೆ ಅದು ನಮ್ಮ ಕಣ್ಣಿಗೆ ಕಾಣುತ್ತೆ. ಆದರೆ ನಾವು ಶಾಸ್ತ್ರ ದೃಷ್ಟಿಯಿಂದ ನೋಡಬೇಕು. ಶಾಸ್ತ್ರ ಏನು ಹೇಳುತ್ತೆ? ಅಂತಹ ಶುದ್ಧ ಭಕ್ತನನ್ನು ನಾವು ಟೀಕಿಸಬಾರದು. ಅವನ ಒಂದು ನ್ಯೂನತೆಗಳನ್ನು ನಾವು ಕಡೆಗಣಿಸಬೇಕು. ಕಡೆಗಣಿಸುವುದು ಅಂತಂದರೆ ಓವರ್ಲುಕ್ಕಿಂಗ್, ಅದನ್ನು ನಾವು ನೋಡಲೇಬಾರದು. ಹಾಗಾದರೆ ಭಕ್ತನಲ್ಲಿ ನಾವು ಏನನ್ನು ನೋಡಬೇಕು? ಆ ಭಕ್ತನಲ್ಲಿ ಆ ಭಕ್ತಿಯ ಪ್ರಬುದ್ಧತೆ, ಆ ಭಕ್ತ ಯಾವ ರೀತಿ ಭಕ್ತ ಕೃಷ್ಣನ ಭಗವಂತನ ಸೇವೆ ಮಾಡ್ತಾನೆ ಅದನ್ನು ನಾವು ವಿಚಾರ ಮಾಡಬೇಕು. ಸೊ ಹಾಗಾಗಿ ಪರಿಗಣಿಸಬೇಕಾದ ವಿಚಾರ ಏನಂತಂದರೆ ಅವರು ಭಗವಂತನಿಗೆ ಸಲ್ಲಿಸತಕ್ಕಂತಹ ಶುದ್ಧ ಭಕ್ತಿ, ಇದನ್ನು ಪರಿಗಣಿಸಬೇಕು. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಏನು ಹೇಳ್ತಾರೆ ಅಂತಂದರೆ, ಯಾರು ಅಂದರೆ ಭಗವಂತನಿಗೆ ಶರಣಾಗಿ ಕೃಷ್ಣ ವಿಜ್ಞಾನವನ್ನು ತಿಳ್ಕೊಂಡಿದ್ದಾರೆ, ಯಾರು ಆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ, ಅವರು ಯಾರೇ ಆಗಲಿ, ಅವರು ಬ್ರಾಹ್ಮಣ ಕುಟುಂಬದಿಂದ ಜನಿಸಿರುವವರಿಗಿಂತ ಮೇಲ್ಮಟ್ಟದವರು ಅಂತ ಶ್ರೀಲ ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ಈ ಕೃಷ್ಣ ಪ್ರಜ್ಞೆ ಹೇಳ್ತಕ್ಕಂಥದ್ದು ಅದು ಒಂದು ವರ್ಗಕ್ಕೆ ಅಥವಾ ಒಂದು ದೇಶಕ್ಕೆ ಅಥವಾ ಒಂದು ಜನಾಂಗಕ್ಕೆ ಅಥವಾ ಒಂದು ಜಾತಿಗೆ ಅದು ಮೀಸಲಾಗಿಲ್ಲ. ಕೃಷ್ಣ ಪ್ರಜ್ಞೆ ಹೇಳ್ತಕ್ಕಂಥದ್ದು ಅದು ಎಲ್ಲರಿಗೂ ಕೂಡ. ಸೊ ಹಾಗಾಗಿ ಇಲ್ಲಿ ಪ್ರಭುಪಾದರು ತುಂಬ ಚೆನ್ನಾಗಿ ಹೇಳ್ತಾರೆ. ಒಂದು ಉದಾಹರಣೆಗಳನ್ನೆಲ್ಲ ಕೊಟ್ಟು ನಮಗೆ ಹೇಳ್ತಾರೆ. ಏನಂತಂದರೆ, ಒಬ್ಬ ಶುದ್ಧ ಭಕ್ತ ಅಂದರೆ ಬ್ರಾಹ್ಮಣ ಅಥವಾ ಗೋಸ್ವಾಮಿ ಕುಟುಂಬದಲ್ಲಿ ಹುಟ್ಟದೇ ಇರಬಹುದು, ಆದರೆ ಅವನು ಭಗವತ್ ಸೇವೆಯಲ್ಲಿ ತೊಡಗಿದ್ದಾನೆ, ಕೃಷ್ಣ ವಿಜ್ಞಾನವನ್ನು ತಿಳ್ಕೊಂಡಿದ್ದಾನೆ. ಸೊ ಹಾಗಾಗಿ ಅವನನ್ನು ನಾವು ಕಡೆಗಣಿಸಬಾರದು. ಆಮೇಲೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಾವು ನಿಜವಾಗಿ ನೋಡಕ್ಕೆ ಹೋದರೆ ಜಾತಿ ಅಥವಾ ವಂಶದ ಆಧಾರದ ಮೇಲೆ ಒಂದು ಗೋಸ್ವಾಮಿಗಳ ಕುಟುಂಬ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಈ ಗೋಸ್ವಾಮಿ, ಈಗ ನಾವು ಮೊದಲನೆಯ ಒಂದು ಶ್ಲೋಕದಲ್ಲಿಯೇ ಶ್ರೀಲ ರೂಪ ಗೋಸ್ವಾಮಿಯವರು ಹೇಳಿದ್ದಾರೆ, ವಾಚೋ ವೇಗಂ ಮನಃ ವೇಗಂ ಕ್ರೋಧ ವೇಗಂ
ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇತ ಧೀರ ಪೃಥ್ವೀಂಸ ಶಿಷ್ಯಾತ್. ಯಾರು ಈ 6 ವೇಗಗಳನ್ನು 6 ಒತ್ತಡಗಳನ್ನು ಅವರು ತಡ್ಕೊಳ್ತಾರೆ, ಕಂಟ್ರೋಲ್ ಮಾಡ್ತಾರೆ, ಅವರು ಈ ಜಗತ್ತಿಗೆ ಜಗತ್ತನ್ನೇ ಅಂದರೆ ಜಗತ್ತಿನಲ್ಲಿ ಎಲ್ಲರನ್ನೂ ಶಿಷ್ಯರನ್ನಾಗ ಮಾಡಬಲ್ಲರು. ಅಷ್ಟು ಅಂಥವರು ಗೋಸ್ವಾಮಿಗಳಂದರೆ ಇಂದ್ರಿಯಗಳನ್ನು ನಿಗ್ರಹ ಮಾಡಿದವರು. ಸೊ ಹಾಗಾಗಿ ಗೋಸ್ವಾಮಿ ಅಂಥವರು ಇಂದ್ರಿಯ ನಿಗ್ರಹ ಮಾಡಿರಬೇಕು. ಅವರ ಯಾವ ಜಾತಿಯಲ್ಲಿ ಕೂಡ ಹುಟ್ಟಿರಬಹುದು, ಯಾವ ದೇಶದಲ್ಲಿ ಹುಟ್ಟಿರಬಹುದು. ಸೊ ಹಾಗಾಗಿ ಇಲ್ಲಿ ಗೋಸ್ವಾಮಿ ಎಂಬ ಬಿರುದು ಶುದ್ಧ ಭಕ್ತರ ಏಕಸ್ವಾಮ್ಯ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಅಂದರೆ ಶುದ್ಧ ಭಕ್ತರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಸೊ ಇಲ್ಲಿ ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಈ ರೀತಿಯಾಗಿ 6 ಗೋಸ್ವಾಮಿಗಳು ಈ ನಮ್ಮ ಬ್ರಹ್ಮ ಮಾಧ್ವ ಗೌಡೀಯ ಸಂಪ್ರದಾಯ, ಈ ನಮ್ಮ ಸಂಪ್ರದಾಯದಲ್ಲಿ ಬರ್ತಾರೆ. ಸೊ ಈ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ಅವರು ಉತ್ತಮ ಕುಲದಲ್ಲಿಯೇ ಹುಟ್ಟಿದ್ದರು, ಆದರೆ ಅವರು ಮುಸಲ್ಮಾನರಾಗಿ ಬಿಟ್ಟಿದ್ದರು. ಯಾಕೆ ಅಂತಂದರೆ ಅವರು ಅಲ್ಲಿ ನವಾಬ್ ಹುಸೇನ್ ಅಂತ ಬಂಗಾಳದ ಒಬ್ಬ ರಾಜ, ಸೊ ಮುಸ್ಲಿಂ ರಾಜ, ಅವರಿಗೆ ಸೇವೆ ಮಾಡ್ತಾ ಇದ್ದಿದ್ದರಿಂದ ಅವರುಗಳನ್ನ ಅವರು ಬದಲಾಯಿಸಿ ಬಿಟ್ಟಿದ್ದರು. ಅವರಿಗೆ ದಬೀರ್ ಖಾಸ್ ಸಾಕರ್ ಮಲ್ಲಿಕ್ ಅಂತ ಹೆಸರು ಕೂಡ ಬದಲಾವಣೆ ಆಗಿತ್ತು. ಆದರೆ ಅವರನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರನ್ನು ಗೋಸ್ವಾಮಿ ದರ್ಜೆಗೆ ಏರಿಸಿದ್ರು. ಹಾಗಾಗಿ ನಾವು ಇಲ್ಲಿ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಂಪಲನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರೇ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಗೋಸ್ವಾಮಿ ಹೇಳ್ತಕ್ಕಂಥ ಒಂದು ಬಿರುದು ಅದು ವಂಶ ಪಾರಂಪರ್ಯ ಅಲ್ಲ. ಸೊ ಹಾಗಾಗಿ ಶುದ್ಧ ಭಕ್ತ ಅಂತ ಹೇಳೋದು ವಂಶ ಪಾರಂಪರ್ಯ ಅಲ್ಲ. ಸೊ ಗೋಸ್ವಾಮಿ ಎಂಬ ಪದವು ಇಂದ್ರಿಯ ನಿಗ್ರಹ ಮಾಡಿದವನು ಜಿತೇಂದ್ರಿಯ ಎಂದು ತೋರಿಸುತ್ತದೆ. ಸೊ ಹಾಗಾಗಿ ಜಿತೇಂದ್ರಿಯ ಭಕ್ತನಾದವನು, ಶುದ್ಧ ಭಕ್ತನಾದವನು, ಅವನು ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟಿರ್ತಾನೆ. ಸೊ ಹಾಗಾಗಿ ಅವನು ಗೋಸ್ವಾಮಿಯ ದರ್ಜೆಗೆ ಹೋಗಲಿಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ನಿಯಮ ರೂಲ್ಸ್ ಪ್ರಕಾರ ಶ್ರೀ ನಿತ್ಯಾನಂದ ಪ್ರಭು, ಶ್ರೀ ಅದ್ವೈತ ಪ್ರಭುಗಳ ವಂಶ, ಸೊ ಅವರು ವಂಶಜರು ಗೋಸ್ವಾಮಿಗಳು. ನಿಜವಾಗಿ ಅವರು ಖಂಡಿತವಾಗಿ ಭಕ್ತರು. ಆ ಒಂದು ನಿತ್ಯಾನಂದ ಪ್ರಭು, ಅದ್ವೈತ ಪ್ರಭು, ಸೊ ಅವರ ಒಂದು ಕುಟುಂಬದಲ್ಲಿ ಹುಟ್ಟಿದವರು ಭಕ್ತರು. ಆದರೆ ಇತರ ಕುಟುಂಬದಲ್ಲಿ ಭಕ್ತರು ಅವರು ಇದ್ದರೆ ಅವರನ್ನು ನಾವು ಬೇರೆ ರೀತಿಯಾಗಿ ಕಾಣಬಾರ್ದು. ಸೊ ಹಾಗಾಗಿ ಭಕ್ತರು ಅವರು ಪೂರ್ವಾಚಾರ್ಯರ ಕುಟುಂಬದಿಂದ ಬರಲಿ ಅಥವಾ ಸಾಮಾನ್ಯ ಕುಟುಂಬದಿಂದ ಬರಲಿ, ಅವರು ಎಲ್ಲರೂ ಕೂಡ ಗೋಸ್ವಾಮಿ. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅಂದರೆ ಅವರು ಒಂದು ಇಸ್ಕಾನ್ನ ಆಂದೋಲನ, ಕೃಷ್ಣ ಪ್ರಜ್ಞಾ ಆಂದೋಲನಕ್ಕಾಗಿ ಅಮೆರಿಕದಲ್ಲಿ ಹೋಗಿ ಅನೇಕ ಜನರಿಗೆ ಅವರು ಶಿಷ್ಯರನ್ನಾಗಿ ಮಾಡಿದರು. ಅಂದರೆ ಅವರಿಗೆ ಶಿಷ್ಯತ್ವ ದೀಕ್ಷೆ ಕೊಟ್ಟರು. ಮತ್ತು ಅವರನ್ನು ಅನೇಕ ಜನರನ್ನು ಅವರು ಸನ್ಯಾಸತ್ವವನ್ನು ಕೂಡ ಕೊಟ್ಟರು. ಸೊ ಹಾಗಾಗಿ ಅಮೆರಿಕನ್ ವೈಷ್ಣವರಿಗೆ ಗೋಸ್ವಾಮಿ ಅಂತ ಹೇಳಲಿಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಎಷ್ಟೋ ಮನಸ್ಸಿನ ಒಳಗೆ ವಿರೋಧ ಇದೆ. ಯಾಕೆಂದರೆ ಅವರು ಅದನ್ನು ಅವರು ಅಂದರೆ ಇದನ್ನು ಪ್ರಾಕ್ಟಿಕಲ್ ಆಗಿ ನೋಡಿದರು. ಅವರನ್ನು ಕರ್ಕೊಂಡು ಬಂದು ಅಮೆರಿಕದಿಂದ ಎಲ್ಲ ತಮ್ಮ ಶಿಷ್ಯ ಅಂದರೆ ಸನ್ಯಾಸಿಗಳನ್ನು ಅಂದರೆ ದೀಕ್ಷಾ ಆಗಿದ್ದ ಶಿಷ್ಯರನ್ನು ಕರ್ಕೊಂಡ್ಬಂದಾಗ ಅವರಿಗೆ ಈ ಥರ ಯಾಕೆ ನೀವು ಕೊಟ್ರಿ ಅವರಿಗೆ, ನೀವು ಅಂದರೆ ಅವರೇನು ಹಿಂದೂಗಳಾಗಿ ಹುಟ್ಟಿಲ್ಲ, ಆಮೇಲೆ ಅವರು ಈ ರೀತಿಯ ಒಂದು ಇದಕ್ಕೆ ಹೇಗೆ ಬರಲಿಕ್ಕೆ ಸಾಧ್ಯ, ಇಂಥ ಪ್ರಶ್ನೆಗಳನ್ನೆಲ್ಲ ಅವರು ಎದುರಿಸಿದ್ದಾರೆ. ಸೊ ಹಾಗಾಗಿ ಅವ್ರು ಹೇಳ್ತಾರೆ, ಕೆಲವು ವೇಳೆ ನಮ್ಮ ಜನರು ಅಮೆರಿಕನ್ ಭಕ್ತರಿಗೆ ಸನ್ಯಾಸಿ ಅಥವಾ ಗೋಸ್ವಾಮಿ ಎಂಬ ಬಿರುದು ಕೊಡುವುದು ಸರಿಯಲ್ಲವೆಂದು ಮುಖದ ಮೇಲೆ ಹೊಡೆದಂತೆ ಹೇಳುತ್ತಾರೆ. ಆದರೆ ಈ ಶ್ಲೋಕದಲ್ಲಿ ರೂಪಗೋಸ್ವಾಮಿ ಶ್ರೀಲ ರೂಪಗೋಸ್ವಾಮಿಯರು ಹೇಳಿರುವ ಪ್ರಕಾರ ಅಮೆರಿಕನ್ ಗೋಸ್ವಾಮಿ ಮತ್ತು ಆಚಾರ್ಯ ಕುಟುಂಬಕ್ಕೆ ಸೇರಿದ ಗೋಸ್ವಾಮಿ ಬೇರೆ ಬೇರೆ ಅಲ್ಲ. ಸೊ ಹಾಗಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ ತತ್ವವನ್ನೇ ರೂಪಗೋಸ್ವಾಮಿಗಳು ಅದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಭಕ್ತ ಅಥವಾ ಕೃಷ್ಣ ಪ್ರಜ್ಞೆ ಎನ್ನುವುದು ಕೇವಲ ಒಂದು ಪ್ರಾಂತ್ಯಕ್ಕೆ, ಒಂದು ಅಥವಾ ದೇಶಕ್ಕೆ, ಒಂದು ಜನಾಂಗಕ್ಕೆ, ಅಥವಾ ಒಂದು ಕೇವಲ ಕೆಲವೇ ಜಾತಿಗೆ ಅಥವಾ ಹುಟ್ಟಿನಿಂದ ಬಂದಿರತಕ್ಕಂಥವರಿಗೆ ಆ ಒಂದು
ಗೋಸ್ವಾಮಿ ವರ್ಗಕ ಇವರಿಗೆ ಮೀಸಲಾಗಿದ್ದಲ್ಲ, ಕೃಷ್ಣ ಪ್ರಜ್ಞೆ ಎಲ್ಲರಿಗೂ ಕೂಡ. ಸೊ ಆದ್ದರಿಂದ ಈ ತತ್ವ ಯಾರು ಕೃಷ್ಣ ಪ್ರಜ್ಞೆಯನ್ನು ಅಂದರೆ ಕೃಷ್ಣ ವಿಜ್ಞಾನವನ್ನು ಅರ್ಥಕೊಂಡಿರ್ತಾರೆ, ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾರೆ, ಅವರು ಅಂದರೆ ಜಾತಿ ಬ್ರಾಹ್ಮಣಕ್ಕಿಂತ ಮೇಲ್ಮಟ್ಟದವರು. ಈ ಒಂದು ಚೈತನ್ಯ ಮಹಾಪ್ರಭುಗಳ ತತ್ವ, ಈ ತತ್ವವನ್ನು ರೂಪ ಗೋಸ್ವಾಮಿಗಳು ಈ ಶ್ಲೋಕದ ಮೂಲಕ ನಮಗೆ ತಿಳಿಸುತ್ತಾರೆ. ಸೊ ಇದನ್ನೇ ಒಂದು ಆಧಾರವಾಗಿಟ್ಟುಕೊಂಡು ಶ್ರೀಲ ಪ್ರಭುಪಾದರು ಅವರು ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡ್ತಾರೆ. ಈ ಒಂದು ಶ್ರೀಲ ಪ್ರಭುಪಾದರು ಎಂಪವರ್ಡ್ ಡಿವೋಟಿ ಆಫ್ ಶ್ರೀ ಚೈತನ್ಯ ಮಹಾಪ್ರಭುಗಳು. ಶ್ರೀ ಚೈತನ್ಯ ಮಹಾಪ್ರಭುಗಳವರಿಗೆ ಒಂದು ಶಕ್ತಿ ಅದನ್ನು ಕೊಟ್ಟಿರೋದ್ರಿಂದ ಅವರು ಇಷ್ಟೆಲ್ಲ ಹರಡಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಇದು ಸಾಧ್ಯ ಆಗೋದಿಲ್ಲ. ಆಮೇಲೆ ಇನ್ನೊಂದು ಹೇಳ್ತಾರೆ, ಈಗ ಭಕ್ತ ಒಬ್ಬವನು ಬ್ರಾಹ್ಮಣ ತಂದೆಗೆ ಹುಟ್ಟಿಲ್ಲ, ಅಥವಾ ನಿತ್ಯಾನಂದ ಅದ್ವೈತ ಪ್ರಭು ಇವರ ಕುಟುಂಬದಲ್ಲಿ ಗೋಸ್ವಾಮಿ ಆಗಿರಲಿಲ್ಲ, ಆದರೆ ಅವನಿಗೆ ಅವನು ಮಾಡ್ತಕ್ಕಂತಹ ಇದರಿಂದ ಒಂದು ಶುದ್ಧ ಭಕ್ತಿ ಸೇವೆಯಿಂದ ಗೋಸ್ವಾಮಿ ಬಿರುದು ಪಡೆದಿದ್ದರೆ ಅವನು ಗೋಸ್ವಾಮಿ ಅಂತ ಬೀಗಬಾರದು, ಹೆಮ್ಮೆ ಬರಬಾರದು, ಗರ್ವ ಬರಬಾರದು. ಗರ್ವ ಬಂದ ಕೂಡಲೇ ಏನಾಗುತ್ತೆ ಅಂತಂದರೆ ಭಕ್ತಿಯಿಂದ ಪತನ ಹೊಂದುತ್ತಾರೆ. ಯಾವುದೇ ವಿಚಾರದಲ್ಲಿ ಭಕ್ತನಿಗೆ ತನ್ನ ಒಂದು ಹೆಮ್ಮೆ, ಗರ್ವ ಇದು ಬಂದರೆ ಪತನ ಹೊಂದುತ್ತಾನೆ. ಯಾಕಂದರೆ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದರೆ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾಹರಿ ಅಂತ ಶ್ರೀ ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ ಹೇಳಿದ್ದಾರೆ. ತೃಣಾದಪಿ ಸುನೀಚೇನ, ಅಷ್ಟು ಅವನಿಗೆ ವಿನೀತ ಭಾವ ಇದ್ದರೆ, ಎಷ್ಟು ವಿನೀತ ಭಾವ ಇರುತ್ತೆ ಅಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಸಾಧ್ಯ. ಆದರೆ ಗರ್ವ ಬಂದ ಕೂಡಲೇ ಪತನ ಹೊಂದುವುದು ಖಚಿತ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ನಾವು ಗರ್ವ ಹೊಂದುವುದು ಅಥವಾ ಯಾವುದೇ ಒಂದು ವಿಚಾರದಲ್ಲಿ ನನಗೆ ಈ ಥರ ನಾನು ಈ ಥರ ಮುಂದುವರೆದು ಬಿಟ್ಟಿದ್ದೇನೆ ಅಂತ ಗರ್ವ ಬಂದರೆ ಅವನು ಪತನ ಹೊಂದುತ್ತಾನೆ. ಮತ್ತು ಇನ್ನೊಂದು ವಿಚಾರ ಅಂತಂದರೆ ಕೃಷ್ಣ ಪ್ರಜ್ಞಾ ಆಂದೋಲನ ಇರೋದು ಅಂದರೆ ಪರಮಹಂಸರಿಗೆ, ಅಂದರೆ ಈರ್ಷೆ, ಆ ಒಂದು ಅಸೂಯ ಮುಕ್ತರಾದವರಿಗೆ. ಇದನ್ನೇ ಪರಮೋ ನಿರ್ಮತ್ಸರಾಣಾಂ, ಅಂದರೆ ಯಾರು ಈ ಮತ್ಸರ ಇಲ್ಲದೆ ಇರ್ತಾರೋ ಅವರಿಗೆ. ಅದರಿಂದ ಮತ್ಸರ ಇರಬಾರ್ದು, ಅಸೂಯೆ ಇರಬಾರ್ದು, ಗರ್ವ ಇರಬಾರ್ದು. ಸೊ ಇವೆರಡು ಇದ್ದರೆ ಪತನ ಹೊಂದಿಬಿಡ್ತೇವೆ. ಸೊ ಆದ್ದರಿಂದ ಒಬ್ಬನು ಗೋಸ್ವಾಮಿ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಅಥವಾ ಒಬ್ಬನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಅಥವಾ ಇಲ್ಲದೇ ಇರಬಹುದು. ಆದರೆ ಅವರಿಗೆ ಗೋಸ್ವಾಮಿ ಅಂತ ಒಂದು ಬಿರುದು ಬಂದರೆ ಅದನ್ನು ನಾವು ಹೊಟ್ಟೆ ಕಿಚ್ಚುಕೊಡಬಾರ್ದು. ಸೊ ಆ ಅಸೂಯಾಪರರಾದರೆ ಅವರು ಪತನ ಹೊಂದುತ್ತಾರೆ. ಈಗ ಇನ್ನೊಂದು ವಿಚಾರವನ್ನು ಕೂಡ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಏನು ಅಂತಂದರೆ, ಭಕ್ತನಾದವನು ಕೆಲವು ವೇಳೆ ಕೆಟ್ಟ ಕೆಲಸದಲ್ಲಿ ಕಂಡರೂ ಅವನನ್ನು ಸಾಧು ಎಂದು ಪರಿಗಣಿಸಬೇಕು. ಈ ವಿಚಾರವನ್ನ ಭಗವದ್ಗೀತೆಯಲ್ಲಿ ನಾವು ನೋಡಿದ್ದೇವೆ. 9ನೇ ಅಧ್ಯಾಯ 30ನೇ ಶ್ಲೋಕದಲ್ಲಿ, ಅಪಿಚೇತ್ ಸುದುರಾಚಾರೋ ಭಜತೆ ಮಾಂ ಅನನ್ಯ ಭಾಕ್ ಸಾಧುರ್ ಏವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅಂದರೆ ಏನಾಗುತ್ತೆ ಅಂದರೆ, ಭಕ್ತಿಯಲ್ಲಿ ಬಂದಿದ್ದಾರೆ, ಭಕ್ತಿಯಲ್ಲಿ ಬಂದಾಗ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಆ ಭಕ್ತನಿಂದ ಕೂಡ ಕೆಲವೊಮ್ಮೆ ಕೆಟ್ಟ ಕೆಲಸ ತೊಡಗಿರುವಂತೆ ಕಾಣಬಹುದು. ಆದರೆ ಅವನನ್ನು ಎಂಥ ಹೀನ ಕಾರ್ಯ ಮಾಡಿದರೂ ಕೂಡ ಅವನನ್ನು ಸಾಧು ಎಂದು ಭಾವಿಸಬೇಕು ಅಂತ ಭಗವಂತನೇ ಹೇಳಿದ್ದಾನೆ ಈಗ ಭಗವದ್ಗೀತೆಯಲ್ಲಿ. ಯಾಕೆ ಅಂತಂದರೆ ಅವನು ಭಕ್ತಿಗೆ ಬಂದಿದ್ದಾನೆ. ಭಕ್ತಿಗೆ ಬಂದಿರೋದ್ರಿಂದ ಅವನ ನಿರ್ಧಾರ ಅದು ಸರಿಯಾಗೇ ಇರುತ್ತೆ, ಅವನ ನೆಲೆ ಸರಿ ಇರುತ್ತೆ. ಆದರೆ ಅವನು ಒಮ್ಮೆ ಐಹಿಕದಲ್ಲಿ ಒಂದು ಆಕರ್ಷಕನಾಗಿ ಏನಾದರೂ ಒಂದು ಕೆಟ್ಟ ಕೆಲಸ ತೊಡಗಿರಬಹುದು. ಆದರೆ ಅವನು ಸರಿಯಾದ ದಾರಿಯಲ್ಲಿ ಇರೋದ್ರಿಂದ ಅವನ ಹೃದಯದಲ್ಲಿ ಇರ್ತಕ್ಕಂತಹ ಪರಮಾತ್ಮ ಭಗವಂತ ಅವನನ್ನು ಪರಿಶುದ್ಧಗೊಳಿಸ್ತಾನೆ. ಅವನ ಆ ಹೀನ ಕಾರ್ಯಕ್ಕಾಗಿ ಅವನೇನು ಅನರ್ಹತೆ ಪಡ್ಕೊಂಡ, ಅಸಹ್ಯತೆ ಪಡ್ಕೊಂಡ, ಅದನ್ನು ಪಾರು ಮಾಡ್ತಾನೆ. ಸೊ ಹಾಗಾಗಿ ಈಗ ಈ ಐಹಿಕ ಈ ಮಾಯೆ ಹೇಳ್ತಕ್ಕಂಥದ್ದು ಎಷ್ಟು ಸ್ಟ್ರಾಂಗ್ ಅಂದರೆ, ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿದ್ದವರ ಭಕ್ತನೂ ಕೂಡ ಒಮ್ಮೊಮ್ಮೆ ಈ ಮಾಯೆ ಬಲೆಗೆ ಬಿದ್ದು ಬಿಡ್ತಾನೆ. ಆದರೆ ಕೃಷ್ಣ ಪ್ರಜ್ಞೆ ಎಷ್ಟು ಶಕ್ತಿಯುತವಾದದ್ದು, ಮಾಯೆಗಿಂತಲೂ ಶಕ್ತಿಯುತವಾದದ್ದು. ಸೊ ಹಾಗಾಗಿ ಈ ರೀತಿಯಾಗಿ ಪತನ ಹೊಂದಿದರೂ ಕೂಡ
ಅವನನ್ನು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆ ಮಾಡಿದ್ರಿಂದ ಅವನು ಕೂಡಲೇ ಭಗವಂತ ಅವನನ್ನು ಸರಿಪಡಿಸಿ ಬಿಡ್ತಾನೆ. ಸೊ ಹಾಗಾಗಿ ಯಾರಾದರೂ ಭಕ್ತಿ ಮಾರ್ಗದಲ್ಲಿದ್ದ ಭಕ್ತ ಅವನೇನಾದರೂ ಪತನ ಹೊಂದಿದರೆ ಅವನನ್ನು ಅಪಹಾಸ್ಯ ಮಾಡಬಾರದು. ಸೊ ಇದು ಕೂಡ ಶ್ರೀಲ ಪ್ರಭುಪಾದರು ನಮಗೆ ಇದನ್ನ ಈ ಒಂದು ಶ್ಲೋಕದಲ್ಲಿ ಭಾವಾರ್ಥ ರೂಪದಲ್ಲಿ ನಮಗೆ ಇದನ್ನ ಮತ್ತೆ ಒತ್ತಿ ಹೇಳಿದ್ದಾರೆ. ಸೊ ಅದರಿಂದ ಇಲ್ಲಿ ತಿಳಿಯಬೇಕಾದ ಮುಖ್ಯ ವಿಚಾರ ಅಂದರೆ ಭಕ್ತನಾದವನು ದೇಹದ ಭಾವನೆಯಲ್ಲಿ ಇರೋದಿಲ್ಲ, ಅವನು ಆತ್ಮದ ಚಟುವಟಿಕೆಯಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾನೆ. ಹಾಗಾಗಿ ಅವನು ಭಕ್ತಿ ಸೇವೆಯಲ್ಲಿ ತೊಡಗೋದ್ರಿಂದ ಅವನ ಇಂದ್ರಿಯಗಳೆಲ್ಲವೂ ಕೂಡ ಅವರು ಹತೋಟಿಯಲ್ಲಿ ಇರುತ್ತದೆ. ಹಾಗಾಗಿ ಅವನು ಗೋಸ್ವಾಮಿ ಕುಟುಂಬದಲ್ಲಿ ಹುಟ್ಟದೇ ಇರಬಹುದು ಅಥವಾ ಅವನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟದೇ ಇರಬಹುದು, ಆದರೂ ಅವನನ್ನು ಸ್ವಾಮಿ ಅಥವಾ ಗೋಸ್ವಾಮಿ ಎಂದು ಕರೆಯಬೇಕು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಇನ್ನೊಂದು ವಿಚಾರ ನಾವು ತಿಳ್ಕೊಳ್ಬೇಕು. ನಾವು ಈಗ ವೈಷ್ಣವನ ದೈಹಿಕ ನ್ಯೂನತೆಗಳಿಗೆ ಗಮನ ಕೊಟ್ಟರೆ, ನಾವೇನಾದರೂ ಅವರಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ದೈಹಿಕ ಓಹೋ ಇವನು ಕೀಳು ಜಾತಿಯಲ್ಲಿ ಹುಟ್ಟಿದ್ದ, ಇವನು ಹೇಗೆ ಈ ಥರ ಇವನಿಗೆ ಬಿರುದು ಬಂತು ಅಥವಾ ಈ ರೀತಿಯಾದ ಒಂದು ಸ್ಥಾನ ಸಿಕ್ಕಿದೆ ಭಕ್ತಿಯಲ್ಲಿ, ಅದೆಲ್ಲ ನಾನು, ಅಥವಾ ಇವನು ಹೀಗೆ ನೋಡಲಿಕ್ಕೆ ಹೀಗೆ ಇದ್ದಾನೆ, ಅವನ ದೈಹಿಕ ನ್ಯೂನತೆಗಳು, ಇದನ್ನೆಲ್ಲ ನಾವು ಗಮನ ಕೊಟ್ಟರೆ ಏನಾಗುತ್ತೆ, ವೈಷ್ಣವನ ಪಾದಾರವಿಂದಗಳಿಗೆ ಅಪರಾಧ ಮಾಡಿದ ಹಾಗೆ ಆಗುತ್ತೆ. ಸೊ ವೈಷ್ಣವನ ಪಾದಾರವಿಂದಗಳಿಗೆ ಅಪರಾಧ ಮಾಡುವುದು ಅದು ವೈಷ್ಣವ ಅಪರಾಧ. ಸೊ ಅದು ಮಹಾ ಅಪರಾಧ. ಇದನ್ನು ನಾವು 10 ಅಪರಾಧಗಳಲ್ಲಿ ಮೊಟ್ಟ ಮೊದಲು ನಾವು ತಿಳ್ಕೊಳ್ತಕ್ಕಂಥ ಅಪರಾಧ ಅದು ವೈಷ್ಣವ ಅಪರಾಧ. ಈ ವೈಷ್ಣವ ಅಪರಾಧವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಹಾತಿ ಮಾತಾ ಅಂತ ಕರೀತಾರೆ. ಅಂದರೆ ಈಗ ಒಂದು ಮ್ಯಾಡ್ ಎಲಿಫೆಂಟ್, ಹುಚ್ಚು ಆನೆ ಏನು ಮಾಡುತ್ತೆ, ಮದ ಬಂದಿರುತ್ತೆ. ಸೊ ಆ ಮದದಿಂದ ಅದು ಏನು ಮಾಡುತ್ತೆ, ಒಂದು ಸುಂದರವಾದ ಒಂದು ಉದ್ಯಾನ ಇದೆ ಅಂತ ತಿಳ್ಕೊಳ್ಳೋಣ. ಅದರೊಳಗೆ ಈ ಒಂದು ಮ್ಯಾಡ್ ಎಲಿಫೆಂಟ್, ಆ ಒಂದು ಹುಚ್ಚು ಆನೆ, ಮದ ಬಂದ ಆನೆ, ಅದು ಹೊಕ್ಕರೆ ಏನು ಮಾಡುತ್ತೆ, ಎಲ್ಲ ಕಿತ್ತು ಬಿಟ್ಟು ಆ ಉದ್ಯಾನವನ್ನೇ ಹಾಳು ಮಾಡುತ್ತೆ. ಅದೇ ರೀತಿ ನಾವು ಭಕ್ತಿಯನ್ನ ನಾವು ಕಾಪಾಡಿಕೊಳ್ಳಬೇಕು. ಹೇಗೆ ಕಾಪಾಡಿಕೊಳ್ಳೋದು ಭಕ್ತಿಯನ್ನ ಅಂದರೆ ವೈಷ್ಣವ ಅಪರಾಧ ಮಾಡದ ಹಾಗೆ ನಾವು ನೋಡ್ಕೊಳ್ಬೇಕು. ವೈಷ್ಣವ ಅಪರಾಧ ಆದರೆ ಏನಾಗುತ್ತೆ, ವೈಷ್ಣವ ಅಪರಾಧ ಆದರೆ ಅದು ನಮ್ಮ ಭಕ್ತಿಯೆಲ್ಲ ನಾಶವಾಗಿ ಬಿಡುತ್ತೆ. ನಾವೇನು ಭಕ್ತಿಯಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧನಾ ಭಕ್ತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ಆದರೆ ನಾವು ವೈಷ್ಣವರನ್ನು ನಾವು ಏನಾದರೂ ಅಂದ್ಕೊಂಡು ಬಿಡ್ತೇವೆ, ಆವಾಗ ನಮ್ಮ ಪತನ ಹೊಂದುತ್ತೇವೆ. ಯಾಕೆಂದರೆ ಇದು ತುಂಬ ನಾವು ಇದು ಭಕ್ತಿಯಲ್ಲಿ ಬಂದುಬಿಡುತ್ತೆ. ಆದರೆ ಅದನ್ನು ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಇನ್ನೊಬ್ಬ ಭಕ್ತನ ಬಗ್ಗೆ ತುಂಬ ಅಂದರೆ ಟೀಕಿಸೋದು, ಅವರ ಒಂದು ಯಾವುದೇ ಹಿಂದಿನ ಒಂದು ಅವರ ಜೀವನ ಅದರ ಬಗ್ಗೆ ಮಾತಾಡೋದು, ಅಥವಾ ಅದೆಲ್ಲ ನಮಗೆ ಏನು ಪ್ರಯೋಜನ, ಅದು ಅವನು ಆ ಭಕ್ತಿಯಲ್ಲಿ ಬಂದಿರೋದ್ರಿಂದ ಅವನ ಹಿಂದಿನ ದೋಷಗಳೆಲ್ಲ ನಿವಾರಣೆ ಆಗ್ಬಿಟ್ಟಿರುತ್ತೆ, ಅದು ಯಾವುದಕ್ಕೂ ಎದ್ದು ಕಾಣೋದಿಲ್ಲ. ಸೊ ಹಾಗಾಗಿ ಅದನ್ನು ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ತುಂಬ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಆದ್ದರಿಂದ ನಾವು ವೈಷ್ಣವ ಅಪರಾಧ ಮಾಡದಿರುವಂತೆ ಎಚ್ಚರಿಕೆ ವಹಿಸಬೇಕು. ವೈಷ್ಣವ, ಈಗ ನಾವು ಒಂದು ಉದಾಹರಣೆ ನೋಡಿದರೆ, ಅಂಬರೀಷ ಮಹಾರಾಜನನ್ನ ಆ ಒಂದು ದೂರ್ವಾಸ ಮುನಿ ಬರ್ತಾನೆ, ಅದು ಎಲ್ಲರಿಗೂ ಕೂಡ ಗೊತ್ತಿದ್ದ ವಿಚಾರ. ಅಂದರೆ ಆ ಅಂಬರೀಷ ಮಹಾರಾಜನ ಆ ಶುದ್ಧ ಭಕ್ತನ ಆ ಮಹಿಮೆಯನ್ನು ಅರ್ಥ ಕೊಳ್ಳಲಾರದೆ ಹೋದ ದೂರ್ವಾಸ ಮುನಿ. ಅವನೇನು ಬಂದ, ನಿನಗೆ ಅಂದರೆ ಅವನು ಉಪವಾಸ ಮಾಡಿದ್ದ, ಈ ಏಕಾದಶಿ ಉಪವಾಸ ವ್ರತ ಇನ್ನೇನು ಮುಗಿಸಬೇಕು, ಆಮೇಲೆ ದ್ವಾದಶಿ ಪಾರಣ ಮಾಡಬೇಕು. ಆ ಸಮಯದಲ್ಲಿ ಇವರು ದೂರ್ವಾಸ ಮುನಿಗಳು ಬಂದು ಅವನನ್ನು ಅಂದರೆ ಆ ಥರ ವ್ರತಭಂಗ ಮಾಡುವ ಹಾಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಅಲ್ಲಿ ನದಿಗೆ ಸ್ನಾನಕ್ಕೆ ಹೋಗಿ ಬರೋರೊಳಗೆ ಅವನಿಗೆ ಪಾರಣ ಮಾಡುವ ಸಮಯ ಮೀರ್ತಾ ಇದೆ. ಆ ಸಂದರ್ಭದಲ್ಲಿ
ಅವನು ಅಂದರೆ ತನ್ನ ಒಂದು ನಿರ್ಜಲ ಉಪವಾಸ ಮಾಡೋದ್ರಿಂದ ಸ್ವಲ್ಪ ನೀರು ತಗೊಂಡು ಅವನು ಅದನ್ನು ವ್ರತವನ್ನು ದ್ವಾದಶಿ ಪಾರಾಯಣವನ್ನು ಮಾಡಿದ. ಅದಕ್ಕೆ ದುರ್ವಾಸ ಮುನಿಗಳಿಗೆ ಕೋಪ ಬಂತು. ಆಮೇಲೆ ಅವನನ್ನು ಅಂದರೆ ಕೊಲ್ಲಬೇಕು ಅಂತ ಒಂದು ತನ್ನ ಕೂದಲಿನಿಂದ ಒಬ್ಬ ರಾಕ್ಷಸನನ್ನು ಸೃಷ್ಟಿ ಮಾಡ್ತಾರೆ. ಸೊ ಆ ರಾಕ್ಷಸ ಆದಾಗ ಈ ಈ ನಮ್ಮ ಇವರು ಸ್ವಲ್ಪ ಕೂಡ ವಿಚಲಿತ ಆಗೋದಿಲ್ಲ. ನಮ್ಮ ಸ್ವಲ್ಪ ಕೂಡ ವಿಚಲಿತ ಆಗೋದಿಲ್ಲ. ಮತ್ತೆ ದುರ್ವಾಸ ಮುನಿಗಳು ಆಮೇಲೆ ಅದನ್ನ ವಿಷ್ಣು ಚಕ್ರ ಅವರನ್ನ ಅಟ್ಟಿಸಿಕೊಂಡು ಬಂತು. ಅಂಬರೀಷ ಮಹಾರಾಜನ ಕಾಪಾಡ್ಲಿಕ್ಕಾಗಿ ವಿಷ್ಣು ತನ್ನ ಚಕ್ರವನ್ನೇ ಬಿಟ್ಟ. ಸೊ ಆ ಚಕ್ರ ಭಕ್ತರನ್ನು ಕಾಪಾಡ್ತಾನೆ ಭಗವಂತ. ಸೊ ಆ ಚಕ್ರ ಹೋಗಿ ಏನಾಗುತ್ತೆ, ಬೆನ್ನೆಟ್ಟುತ್ತದೆ ಆ ದುರ್ವಾಸ ಮುನಿಗಳು ಶಿವನ ಹತ್ರ ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮ ಆಗಲ್ಲ, ನನ್ನ ಹತ್ರ ನಾನು ವಿಷ್ಣುವನಿಗೆ ಕೈ ಮುಗಿಕೊಂಡಿದ್ದೇನೆ, ನಾನು ಕೃಷ್ಣನಿಗೆ ನನ್ನ ಹತ್ರ ಇದು ಈ ಒಂದು ಪರಿಹಾರ ಕೊಡೋಕ್ಕಾಗಲ್ಲ. ಶಿವನ ಹತ್ರ ಹೋದ, ಶಿವನ ಹತ್ರ ಕೂಡ ಆಗಲ್ಲ. ಅವನು ಹೇಳ್ದ, ನಾನು ಯಾವಾಗಲೂ ಭಗವಂತನಿಗೆ ನಾನು ಅದನ್ನು ಭಜನೆ ಮಾಡ್ಕೋತಾ ಭಗವಂತನ ಧ್ಯಾನದಲ್ಲೇ ನಾನು ಇರ್ತೇನೆ, ನನ್ನ ಹತ್ರ ಇದು ಸಾಧ್ಯ ಇಲ್ಲ. ಆಮೇಲೆ ವಿಷ್ಣುವಿನ ಹತ್ರ ಹೋಗ್ತಾನೆ. ವಿಷ್ಣು ಹೇಳ್ತಾನೆ, ಇಲ್ಲ ಇದು ಸಾಧ್ಯ ಇಲ್ಲ, ನೀನು ಯಾರಿಗೆ ನೀನು ಅಪರಾಧ ಮಾಡಿದ್ದೀಯ ಆ ಭಕ್ತನಿಗೆ ಹೋಗಿ ಅವನ ಕಾಲಿಗೆ ಬೀಳು. ಹಾಗಾಗಿ ಆ ದುರ್ವಾಸ ಮುನಿಗಳಿಗೆ ಈಗ ಬಂದು ಅಂಬರೀಷ ಮಹಾರಾಜರ ಕಾಲಿಗೆ ಬೀಳ್ತಾರೆ. ಸೊ ಹಾಗಾಗಿ ಆ ಅಂಬರೀಷ ಮಹಾರಾಜ ಕ್ಷಮೆ ಕೊಡ್ತಾನೆ. ಯಾಕೆಂತಂದ್ರೆ ಅವನಿಗೆ ತುಂಬಾ ವಿನಯ. ಯಾಕೆ ನೀವು ನನ್ನ ಕಾಲಿಗೆ ಬೀಳ್ತೀರಿ ಹೇಳಿ, ಅಷ್ಟೊಂದು ವಿನಯದಿಂದ ಭಗವಂತನ ಹತ್ರ ಬೇಡ್ತಾರೆ, ನಾನೇನಾದ್ರೂ ಭಕ್ತಿ ಮಾಡಿದರೆ ಇವನನ್ನು ಕಾಪಾಡು ಅಂತ. ಸೊ ಹಾಗಾಗಿ ವೈಷ್ಣವ ಅಪರಾಧ ಮಾಡದಂಗೆ ನಾವು ಎಚ್ಚರಿಕೆ ವಹಿಸಬೇಕು. ಯಾಕೆಂದ್ರೆ ಸಣ್ಣ ಪುಟ್ಟ ಅಪರಾಧಗಳು ಆಗ್ಬಿಡುತ್ತೆ ನಮಗೆ ಗೊತ್ತಿಲ್ಲದ ಹಾಗೆ. ಅದರಿಂದ ನಾವು ಎಚ್ಚರಿಕೆ ವಹಿಸಬೇಕು. ನಾವು ಏನ್ ಮಾಡಬೇಕು, ಪ್ರತಿಯೊಬ್ಬ ಭಕ್ತನು ವೈಷ್ಣವೋತ್ತಮನಿಂದ ಉಪದೇಶ ಪಡೀಲಿಕ್ಕೆ ಸಿದ್ಧ ಆಗಿರ್ಬೇಕು. ನಾವು ಯಾವಾಗಲೂ ಉತ್ತಮ ಭಕ್ತರಿಂದ ಉಪದೇಶ ಪಡಿಬೇಕು. ಆಮೇಲೆ ಉತ್ತಮ ಭಕ್ತನಾದವನು ಕೂಡ ಕನಿಷ್ಠ ಭಕ್ತ ಅಂದ್ರೆ ಆರಂಭಿಕ ಭಕ್ತನಿಗೆ ಎಲ್ಲ ರೀತಿಯಿಂದಲೂ ಅಂದರೆ ಹೆಲ್ಪ್ ಮಾಡಬೇಕು, ನೆರವು ನೀಡಬೇಕು ಅಂತ. ಸೊ ಹಾಗಾಗಿ ಈ ಕೃಷ್ಣ ಪ್ರಜ್ಞೆಯಲ್ಲಿ ಒಬ್ಬವನು ಉತ್ತಮ ಭಕ್ತ, ಒಬ್ಬವನು ಕನಿಷ್ಠ ಭಕ್ತ ಹೇಗೆ, ಅದು ಅವರವರು ಕೃಷ್ಣ ಪ್ರಜ್ಞೆಯಲ್ಲಿ ಎಷ್ಟು ಮುಂದುವರೆದಿದ್ದಾರೆ ಅದರ ಆಧಾರದ ಮೇಲೆ, ಬೇರೆ ಯಾವ ಆಧಾರವೂ ಇಲ್ಲ. ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಎಷ್ಟು ಪ್ರಬುದ್ಧತೆಯನ್ನು ಪಡೆದಿದ್ದಾರೆ ಅದರ ಆದ ಮೇಲೆ ಉತ್ತಮ ಭಕ್ತರಾಗ್ತಾರೆ. ನಿನ್ನೆ ತರಗತಿಯಲ್ಲಿ ಇದನ್ನೆಲ್ಲ ನಾವು ತಿಳಿದುಕೊಂಡಿದ್ದೇವೆ. ಸೊ ಹಾಗಾಗಿ ಆ ಉತ್ತಮ ಭಕ್ತನ ಕೆಲಸವನ್ನು ನಾವು ಐಹಿಕ ದೃಷ್ಟಿಯಿಂದ ನೋಡಬಾರ್ದು. ಉತ್ತಮ ಭಕ್ತನನ್ನು ನಾವು ಯಾವತ್ತೂ ಈ ಒಂದು ಐಹಿಕ ಸಾಮಾನ್ಯ ದೃಷ್ಟಿ ಅದರಿಂದ ನೋಡಬಾರ್ದು, ನಾವು ಶಾಸ್ತ್ರ ದೃಷ್ಟಿಯಿಂದ ನೋಡಬೇಕು. ಹಾಗಾಗಿ ಪ್ರಾರಂಭಿಕ ಭಕ್ತ ಶುದ್ಧ ಭಕ್ತನನ್ನು ಐಹಿಕ ದೃಷ್ಟಿಯಿಂದ ನೋಡೋದು ತುಂಬಾ ಕೆಟ್ಟದ್ದು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಇಟ್ಸ್ ವೆರಿ ಬ್ಯಾಡ್. ಆದ್ದರಿಂದ ಶುದ್ಧ ಭಕ್ತನ ಬಾಹ್ಯ ಲಕ್ಷಣಗಳನ್ನ ನಾವು ನೋಡಬಾರ್ದು, ಅವನ ಆಂತರಿಕ ಲಕ್ಷಣಗಳನ್ನ ನೋಡ್ಬೇಕು. ಅಂದ್ರೆ ಆಂತರಿಕ ಲಕ್ಷಣ ಯಾಕೆಂತಂದ್ರೆ ಶುದ್ಧ ಭಕ್ತನಾದವನು ಭಗವಂತನ ದಿವ್ಯ ಸೇವೆಯಲ್ಲಿ ನಿರತನಾಗಿರ್ತಾನೆ. ಯಾಕಂದ್ರೆ ಅವನು ಯಾವಾಗಲೂ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಸೊ ಇದನ್ನ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಈ ರೀತಿ ನಾವು ಯಾವಾಗ ತಿಳ್ಕೊಳ್ತೇವೆ, ಅವನು ಯಾವಾಗಲೂ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದಾನೆ, ಆದ್ದರಿಂದ ಅವನು ಪರಿಶುದ್ಧನಾಗಿರುತ್ತಾನೆ. ಇದನ್ನೇ ಯಾವಾಗ ನಾವು ತಿಳ್ಕೊಳ್ತೇವೆ ಆಗ ನಾವು ಲೌಕಿಕ ದೃಷ್ಟಿಯಿಂದ ತಪ್ಪಿಸ್ಕೊಳ್ಬಹುದು. ಸೊ ಹಾಗಾಗಿ ಲೌಕಿಕ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದು ಬಹಳ ಮುಖ್ಯವಾದದ್ದು. ಈ ರೀತಿ ಅಂದ್ರೆ ಶುದ್ಧ ಭಕ್ತನನ್ನು ನಾವು ಯಾವ ರೀತಿ ನೋಡ್ತೇವೆ ಅದನ್ನು ನಾವು ಆ ಒಂದು ದೃಷ್ಟಿಯಿಂದ ನಾವು ಬೆಳೆಸ್ಕೊಂಡ್ರೆ ನಾವು ಕೂಡ ಅಂದರೆ ಆರಂಭಿಕ ಭಕ್ತರು ಕೂಡ ಕ್ರಮೇಣ ಪರಿಶುದ್ಧ ಭಕ್ತರಾಗಬಹುದು. ಸೊ ಹಾಗಾಗಿ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು, ಶುದ್ಧ ಭಕ್ತರನ್ನ ಯಾವ ರೀತಿ ನಾವು ವರ್ತಿಸಬೇಕು ಅಂತ. ಹಾಗಾದ್ರೆ ಯಾರು ಈ ರೀತಿಯಾಗಿ ಶುದ್ಧ ಭಕ್ತರನ್ನ ಬಾಹ್ಯ ಲಕ್ಷಣದ ಮುಖಾಂತರ ನೋಡ್ತಾರೆ ಅಂದರೆ, ಕೆಲವರು ಭಾವಿಸ್ತಾರೆ, ಕೃಷ್ಣ ಪ್ರಜ್ಞೆ ಹೇಳೋದು ಒಂದು ವರ್ಗದ ಜನರಿಗೆ ಅಥವಾ ಒಂದು ಪ್ರದೇಶ, ಭಾರತ ದೇಶಕ್ಕೆ ಅಥವಾ ಯಾರೋ ಒಬ್ಬ ಉನ್ನತ ಕುಲದಲ್ಲಿ ಹುಟ್ಟಿದವನಿಗೆ, ಈ ತರ ಎಲ್ಲ ತಿಳ್ಕೊಂಡ್ಬಿಟ್ರೆ ನಾವು ಅಂದ್ರೆ ಆಗ ಏನಾಗುತ್ತೆ,
ನಾವು ಶುದ್ಧ ಭಕ್ತರನ್ನ ಬಾಹ್ಯ ಲಕ್ಷಣದ ಮೂಲಕ ನೋಡುವ ಸಂಭವ ಇರುತ್ತದೆ. ಅವಾಗ ಏನಾಗುತ್ತೆ ಅಂದ್ರೆ ಕನಿಷ್ಠ ಅಧಿಕಾರಿಗಳು ಆ ಮಹಾಭಾಗವತರನ್ನ ತಮ್ಮ ಲೆವೆಲ್ಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಆಗ ಏನಾಗುತ್ತೆ, ಈ ರೀತಿಯಾಗಿ ಅಂದರೆ ತಪ್ಪುಗಳನ್ನು ಅಂದ್ರೆ ವೈಷ್ಣವ ಅಪರಾಧಗಳನ್ನು ಮಾಡ್ತಕ್ಕಂತಹ ಸಂದರ್ಭ ಇರುತ್ತೆ. ಸೊ ಹಾಗಾಗಿ ವೈಷ್ಣವ ಅಪರಾಧ ಹೇಳೋದು ತುಂಬಾ ಒಂದು ತುಂಬಾ 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 ನಮಗೆ ಭಕ್ತಿಯಲ್ಲಿ ಅದು ಮುಂದುವರೆದ ಹಾಗೆ ಅಡ್ಡಿ ಆಗ್ಬಿಡುತ್ತೆ. ಇಲ್ಲಿ ವೈಷ್ಣವ ಅಪರಾಧ ಅಂತಂದ್ರೆ ಏನು ಅಂತ ನಾವು ಮೊದಲು ವಿಚಾರ ಮಾಡೋಣ. ವೈಷ್ಣವನ ದೈಹಿಕ ನ್ಯೂನತೆಗಳನ್ನ ನಾವು ಗಮನ ಕೊಡೋದು ಅಥವಾ ಶುದ್ಧ ಭಕ್ತರನ್ನ ಟೀಕಿಸುವುದು, ಟೀಕೆ ಟಿಪ್ಪಣಿ ಮಾಡುವುದು. ಈಗ ಜನರನ್ನ ಟೀಕೆ ಟಿಪ್ಪಣಿ ಮಾಡೋದು ನಮ್ಗೆ ಅಂದ್ರೆ ಒಂಥರ ಇದಾಗ್ಬಿಟ್ಟಿದೆ, ಅಂದ್ರೆ ಮಾಮೂಲಿ ಆಗ್ಬಿಟ್ಟಿರ್ತದೆ. ಆದರೆ ಯಾವಾಗ ಭಕ್ತಿಯಲ್ಲಿ ಬಂದಿರುತ್ತೇವೆ ಆವಾಗ ನಾವು ಇದನ್ನೆಲ್ಲ ತಿಳ್ಕೊಳ್ಬೇಕು. ಆಮೇಲೆ ಶುದ್ಧ ಭಕ್ತರ ಮೇಲೆ ಅಸೂಯೆ ಪಡೋದು, ಅವನು ಮುಂದುವರಿದ, ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಕೆಲವು ಭಕ್ತರು ಮುಂದುವರಿತಾರೆ ನಮಗಿಂತ, ಅಂದ್ರೆ ಮೊದಲು ಬಂದಿದ್ರು ನಾವು ಅದಕ್ಕಿಂತ ನಮಗಿಂತ ಮೇಲೆ ಹಿಂದೆ ಬಂದವರು, ಮುಂದೆ ಬಂದವರು, ಅವರು ಏನ್ ಮಾಡ್ತಾರೆ, ತಡವಾಗಿ ಬಂದವರು ಅವರು ಮುಂದುವರೆದು ಬಿಡ್ತಾರೆ. ಅಂದ್ರೆ ಅವರು ಚೆನ್ನಾಗಿ ಏನಾದರೂ ತರಗತಿಗಳನ್ನು ತಗೋಬಹುದು, ಅಥವಾ ಚೆನ್ನಾಗಿ ಅವರು ಯಾವುದೇ ಭಕ್ತಿ ಸೇವೆಯಲ್ಲಿ ಇರಬಹುದು, ಅವರು ಚೆನ್ನಾಗಿ ಭಗವಂತನಿಗೆ ಪ್ರಸಾದ ಮಾಡಬಹುದು, ಚೆನ್ನಾಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಬಹುದು. ಸೊ ಇಂಥದೆಲ್ಲ ಭಕ್ತಿಯಲ್ಲೂ ಕೂಡ ಅವರು ಮುಂದುವರಿದಿರ್ತಾರೆ. ಆಗ ನಾವು ಅಸೂಯೆ ಪಡಬಾರದು. ಯಾಕೆಂದ್ರೆ ಭಗವಂತ ಅವರಿಂದ ಆ ಸೇವೆಯನ್ನು ಮಾಡ್ಕೊಳ್ಳಿಕ್ಕೆ ಅವನು ಒಂದು ಇಚ್ಛೆ ಪಟ್ಟಿದ್ದಾನೆ, ಆ ರೀತಿಯಾಗಿ ನಾವು ಭಾವಿಸಬೇಕು. ಹಾಗಾಗಿ ಶುದ್ಧ ಭಕ್ತನ ಮೇಲೆ ಅಂತೂ ನಾವು ಅಸೂಯೆ ಮಾಡಬಾರದು. ಆಮೇಲೆ ಶುದ್ಧ ಭಕ್ತನ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳಬೇಕೆಂದು ಭಾವಿಸುವುದು. ಅವರೇನೋ ಒಂದು ತಪ್ಪು ಮಾಡಿದ್ದಾರೆ, ನಾವು ಶಿಸ್ತಿನ ಕ್ರಮ ತಗೋದು, ಇದು ಅಸಾಧ್ಯ. ಯಾಕೆಂತಂದ್ರೆ ಭಗವಂತ ಈಗ ಭಗವದ್ಗೀತೆಯಲ್ಲಿ ಈಗಷ್ಟೇ ನಾವು ನೋಡಿದ್ದೇವೆ, ಅಪಿಚ್ಛೆ ಸುದುರಾಚಾರ, ಆ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಅವ್ರು ಏನು ಬೇರೆ ತಪ್ಪು ಮಾಡಿದ್ರು ಕೂಡ ಭಗವಂತ ಇದ್ದಾನೆ, ಅವರ ಗುರು ಇದ್ದಾನೆ. ಸೊ ಅವರು ನೋಡ್ತಾರೆ, ಅದು ನಮ್ಮ ಕರ್ತವ್ಯ ಅಲ್ಲ. ಸೊ ಅವರಲ್ಲಿ ಏನು ಒಂದು ಯಾವುದೇ ಒಂದು ಘಟನೆಗಳು, ತಪ್ಪು ಘಟನೆಗಳು ನಡೆದು ಹೋಗಿರಬಹುದು, ಆದರೆ ಅದನ್ನು ನಾವು ಟೀಕಿಸುವುದು, ಅದರ ಬಗ್ಗೆ ಶಿಸ್ತಿನ ಕ್ರಮ ಹಾಕೊಳ್ಬೇಕು ಅಂತ ಬೇರೆ ಯಾರಿಗಾದ್ರೂ ಹೇಳೋದು ಅದು ನಮ್ಮ ಕೆಲಸ ಅಲ್ಲ. ಹಾಗಾಗಿ ಅವರಿಗೆ ಶುದ್ಧ ಭಕ್ತನ ವೈಷ್ಣವನಿಗೆ ಬುದ್ಧಿ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡಬಾರ್ದು. ಸೊ ಇದೆಲ್ಲ ತುಂಬಾ ಇದೆ. ಸೊ ಆದ್ದರಿಂದ ಇದನ್ನೆಲ್ಲ ತುಂಬಾ ಅಂದ್ರೆ ಸೂಕ್ಷ್ಮದ ಹಂತದಲ್ಲಿ ಅಪರಾಧಗಳು, ವೈಷ್ಣವ ಅಪರಾಧಗಳು ನಡೆಯದ ಹಾಗೆ ನಾವು ತುಂಬಾ ಅಂದ್ರೆ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುವಲ್ಲಿ ನಾವು ಇಂತಹ ಅಡಚಣೆಗಳನ್ನು ಅನುಭವಿಸುತ್ತೇವೆ. ಯಾಕೆಂತಂದ್ರೆ ಅಲ್ಲಿ ಈ ರೀತಿಯಾದ ಒಂದು ಟೀಕೆ ಟಿಪ್ಪಣಿಗಳೆಲ್ಲ ಬರುತ್ತೆ. ಹಾಗಾಗಿ ಜಗತ್ತಿನಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡುವ ಅಸಾಧಾರಣ ಚಟುವಟಿಕೆಗಳನ್ನು ಮೆಚ್ಚದ ದೈವ ಸೋದರರು ದುರದೃಷ್ಟವಶ ನಮ್ಮ ಸುತ್ತ ತುಂಬಿದ್ದಾರೆ. ಅವರು ಸುಮ್ಮನೆ ನಮ್ಮನ್ನು ಅವರ ನೆಲೆಗೆ ತರಲು ಪ್ರಯತ್ನಿಸಿ ನಮ್ಮನ್ನು ಪ್ರತಿಯೊಂದು ಅಂಶದಲ್ಲೂ ಟೀಕಿಸಲು ಪ್ರಯತ್ನಿಸುತ್ತಾರೆ. ಶ್ರೀಲ ಪ್ರಭುಪಾದರು ತಮ್ಮ ಜೀವನದ ಒಂದು ನಡೆದ ಒಂದು ಘಟನೆಗಳನ್ನ ಇಲ್ಲಿ ನಮ್ಮಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಅಂದ್ರೆ ಅವರು ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆ ಹರಡ್ಲಿಕ್ಕಾಗಿ ಎಷ್ಟೋ ಜನರನ್ನ ಅಂದರೆ ಆ ಒಂದು ಸನ್ಯಾಸತ್ವ ಕೊಡೋದು, ದೀಕ್ಷೆ ಕೊಡೋದು, ಹೀಗೆಲ್ಲ ಮಾಡಿದ್ದನ್ನ, ಇದೆಲ್ಲ ಅಸಾಧಾರಣ ಚಟುವಟಿಕೆಗಳು. ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆ ಹರಡೋದು ಸುಲಭ ಅಲ್ಲ. ಅದು ಭಗವಂತನ ಶಕ್ತಿ ಇಲ್ಲದೆ, ಭಗವಂತನ ಒಂದು ಒಂದು ಎಂಪವರ್ಮೆಂಟ್ ಅದಿಲ್ಲದೆ ಇದು ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಲ ಪ್ರಭುಪಾದರು ಮಾಡಿದ ಕೆಲಸ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಅಸಾಧಾರಣವಾದದ್ದು. ಆದರೆ ಅವರು ಮಾಡಿದ ಕೆಲಸನು ಅವರ ದೈವ ಸಹೋದರು ಕೆಲವರು ಮೆಚ್ಚುತ್ತಿರ್ಲಿಲ್ಲ. ಸೊ ಹಾಗಾಗಿ ಅವರು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅದು ದುರದೃಷ್ಟ, ಈ ರೀತಿ ಎಲ್ಲ ನಡೀತಾ ಇರೋದು ಸೊ ಅನ್ಫಾರ್ಚುನೇಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಿದ್ರು, ಅವರನ್ನ ಅವರ ಲೆವೆಲ್ಗೆ ತಕೊಂಡು ಹೋಗ್ಬಿಡ್ತಿದ್ರು ಶ್ರೀಲ ಪ್ರಭುಪಾದರನ್ನ. ಸೊ ಹಾಗಾಗಿ ಟೀಕಿಸ್ತಾ ಇದ್ದಿದ್ರು. ಇದೆಲ್ಲ ಕಾರಣ ಏನು ಈ ತರ ಟೀಕಿಸೋದು ಅಂತ? ಶ್ರೀಲ ಪ್ರಭುಪಾದ ಅನೇಕ ಶಿಷ್ಯರನ್ನು ಅಮೆರಿಕದ ಶಿಷ್ಯರನ್ನು ತಗೊಂಡು ಅವ್ರಿಗೆ ಭಾರತಕ್ಕೆ ಬಂದಾಗ ಅವ್ರನ್ನ ಟೀಕಿಸಿದ್ರು.
ಸೊ ಈಗ ಇವರಿಗೆ ಯಾಕೆ ನೀವು ಇಂಥವರಿಗೆ ಇದು ಕೊಟ್ರಿ, ಅಂದ್ರೆ ದೀಕ್ಷೆ ಹೇಗೆ ಕೊಟ್ರಿ ಅಥವಾ ಸನ್ಯಾಸ ಹೇಗೆ ಕೊಟ್ರಿ ಅಂತ ನೋಡಿ. ಇಲ್ಲಿ ಶೀಲ ಪ್ರಭುಪಾದರು ಹೇಳ್ತಾರೆ, ಇದು ಅವರ ಅಕೃತ್ರಿಮ ಚಟುವಟಿಕೆಗಳ ಬಗ್ಗೆ, ಜ್ಞಾನ ಸಂಪತ್ತಿನ ಕೊರತೆಯ ಬಗೆಗೆ ಅತಿಯಾಗಿ ವಿಷಾದಿಸುತ್ತೇವೆ. ಸೊ ಶೀಲ ಪ್ರಭುಪಾದರು ಹೇಳ್ತಾರೆ, ಇಟ್ಸ್ ವೆರಿ ಅಂದ್ರೆ ಅನ್ಫಾರ್ಚುನೇಟ್ ಅಂತ ಹೇಳ್ತಾರೆ. ಅವರಿಗೆ ಜ್ಞಾನ ಕೊರತೆ ಇದೆ. ಯಾಕೆಂದ್ರೆ ಚೈತನ್ಯ ಮಹಾಪ್ರಭುಗಳ ತತ್ವ ಶೀಲ ರೂಪ ಗೋಸ್ವಾಮಿಗಳು ಪ್ರತಿಪಾದಿಸಿದ್ದು ಅದು ಅವರಿಗೆ ಅರ್ಥನೇ ಆಗ್ತಾ ಇಲ್ಲ. ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಭಗವಂತನ ಅಂತರಂಗ ಸೇವೆಯಲ್ಲಿ ತೊಡಗಿರುವ ವ್ಯಕ್ತಿಯನ್ನು ಸಾಧಾರಣ ವ್ಯಕ್ತಿ ಎಂದು ಪರಿಗಣಿಸಬಾರದು. ಯಾರು ಮಹಾತ್ಮಾನಸ್ತು ವಾಂಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತಃ. ಸೊ ಅಲ್ಲಿ ದೈವೀ ಪ್ರಕೃತಿಯಲ್ಲಿ ಆ ಭಗವಂತನ ಅಂತರಂಗ ಶಕ್ತಿಯ ಅಡಿಯಲ್ಲಿ ಯಾರು ಕೆಲಸ ಮಾಡ್ತಾರೆ ಭಗವಂತನ ಭಕ್ತಿ ಸೇವೆ, ಅವರು ಸಾಧಾರಣ ವ್ಯಕ್ತಿ ಅಲ್ಲ. ನೋಡ್ಲಿಕ್ಕೆ ಸಾಧಾರಣ ವ್ಯಕ್ತಿ ತರ ಕಾಣಬಹುದು, ಆದರೆ ಅದು ಸಾಧಾರಣ ವ್ಯಕ್ತಿ ಅಲ್ಲ. ಏಕೆಂದರೆ ಭಗವದಾಜ್ಞೆ ಇಲ್ಲದೆ ಒಬ್ಬನು ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆ ಹರಡಲಾರ. ಅದರಿಂದ ಯಾರು ಕೃಷ್ಣ ಪ್ರಜ್ಞೆ ಹರಡಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ, ಕೃಷ್ಣ ಪ್ರಜ್ಞೆಯನ್ನ ಬೋಧನೆ ಮಾಡ್ತಾರೆ, ಮತ್ತು ಯಾರು ಭಗವಂತನ ಭಕ್ತಿ ಸೇವೆ ಮಾಡ್ತಾರೆ, ಅವರು ಸಾಮಾನ್ಯ ಮನುಷ್ಯರಲ್ಲ. ಅವರ ದೇಹದಲ್ಲಿ ನ್ಯೂನತೆಗಳು ಇರಬಹುದು, ಅದು ಪರಿಗಣಿಸಬಾರದು, ಅದನ್ನ ಲೆಕ್ಕಕ್ಕೆ ನಾವು ತೆಗೆದುಕೊಳ್ಳಬಾರದು. ಈಗ ಅಂತಂದ್ರೆ ಏನಾಗತ್ತೆ ಅಂತಂದ್ರೆ, ಶೀಲ ಪ್ರಭುಪಾದರು ಗುರು ಮಹಾರಾಜ್, ನಮ್ಮ ಜಯಪತಾಕ ಸ್ವಾಮಿ ಮಹಾರಾಜ್, ಅವರು ಅಮೆರಿಕನ್ ಮೂಲದವರು. ಅವರಿಗೆ ಅವರು ಶಿಷ್ಯತ್ವವನ್ನು ಕೊಟ್ಟು ಸನ್ಯಾಸಿಗಳನ್ನಾಗಿ ಮಾಡಿ ಇಲ್ಲಿ ಎಷ್ಟು ಅವರು ಮುಂದುವರೆದು, ಎಷ್ಟು ಅವರು ಭಗವಂತನಲ್ಲಿ ತೊಡಗಿಸಿಕೊಂಡಿದ್ದಾರೆ ತಮ್ಮನ್ನ. ನಮ್ಮ ಗುರು ಮಹಾರಾಜ್ ಅವರ ದೈಹಿಕ ನ್ಯೂನತೆಗಳನ್ನ ನಾವು ಎಣಿಸಬಾರದು. ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಅಥವಾ ಅವರ ಒಂದು ಬೇರೆ ಯಾವುದೇ ಮೂಲ, ಇದನ್ನೆಲ್ಲ ನಾವು ಪರಿಗಣಿಸಬಾರದು ಅಂತ ಇದನ್ನ ನಾವು ತಿಳ್ಕೊಳ್ಬೇಕು. ಸೊ ಒಬ್ಬನು ಶುದ್ಧ ಭಕ್ತರನ್ನು ಟೀಕಿಸಿದರೆ ಅವನು ವೈಷ್ಣವ ಅಪರಾಧ ಮಾಡಿದಂತಾಗತ್ತೆ. ಸೊ ಆದ್ದರಿಂದ ಇದು ತುಂಬಾ ಅಪಾಯಕಾರಿ ವೈಷ್ಣವಾಪರಾಧ. ಅಂದ್ರೆ ವೈಷ್ಣವನ ವೈಷ್ಣವನ ಆ ಒಂದು ಪಾದದಲ್ಲಿ ಅಪರಾಧ ಎಸಗಿದರೆ ಈಗ ಆಧ್ಯಾತ್ಮಿಕದ ಎಲ್ಲ ಲಾಭ ಹೊರಟು ಹೋಗುತ್ತೆ. ಆದ್ದರಿಂದ ಗುರುವು ಈಗ ಏನಾಗತ್ತೆ ಅಂದ್ರೆ, ವೈಷ್ಣವೋತ್ತಮ ಅವನು ಉತ್ತಮ, ಯಾವಾಗಲೂ ಉತ್ತಮ ಭಕ್ತ, ಮತ್ತೆ ಅವನು ಯಾವಾಗಲೂ ಗುರು. ಆದರೆ ಈ ಒಂದು ಕನಿಷ್ಠ ಭಕ್ತ ಅವನು ಯಾವಾಗಲೂ ಶಿಷ್ಯನೇ. ಯಾಕೆಂತಂದ್ರೆ ಕನಿಷ್ಠ ಭಕ್ತ ಅವನು ಗುರುವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೊ ಕನಿಷ್ಠ ಭಕ್ತ ಯಾವಾಗಲೂ ಉತ್ತಮ ಭಕ್ತನಿಂದ ತನ್ನ ಒಂದು ಎಲ್ಲ ಇದನ್ನ ತಿಳ್ಕೊಳ್ಬೇಕು. ಭಕ್ತಿ ಕಾರ್ಯ, ಭಕ್ತಿ ಚಟುವಟಿಕೆ, ಇದನ್ನೆಲ್ಲ ಅವನು ತಿಳ್ಕೊಳ್ಬೇಕು. ಸೊ ಅದನ್ನ ಬಿಟ್ಟು ಅವನಿಗೆ, ಉತ್ತಮ ಭಕ್ತನಿಗೆ ಯಾವುದಾದ್ರೂ ಬುದ್ಧಿವಾದ ಹೇಳೋದು, ಇದನ್ನೆಲ್ಲ ಅವನು ಮಾಡಬಾರದು. ಸೊ ಹಾಗಾಗಿ ವೈಷ್ಣವೋತ್ತಮ ಯಾವಾಗಲೂ ಗುರು, ಕನಿಷ್ಠ ಅಧಿಕಾರಿ ಯಾವಾಗಲೂ ಶಿಷ್ಯ. ಶಿಷ್ಯನು ಗುರುವಿಗೆ ಬುದ್ಧಿವಾದ ಹೇಳಲಿಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ಗುರುವು ಕೂಡ ಶಿಷ್ಯರಲ್ಲದವರಿಂದ ಉಪದೇಶಗಳನ್ನು ಸ್ವೀಕರಿಸಬೇಕಾದ ಪ್ರಮೇಯ ಇಲ್ಲ. ಸೊ ಇದು ಮುಖ್ಯವಾಗಿ ಈ ಶ್ಲೋಕದ 6ನೇ ಶ್ಲೋಕದ ಉಪದೇಶದ ಸಾರ. ಸೊ ಹಾಗಾಗಿ ಇಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂತಂದ್ರೆ, ನಾವು ಭಕ್ತರ ದೈಹಿಕ ಒಂದು ನ್ಯೂನತೆಗಳು, ದೈಹಿಕ ಪರಿಸ್ಥಿತಿ, ಇದನ್ನೆಲ್ಲ ನಾವು ಯಾವುದಕ್ಕೂ ಕೂಡ ನಾವು ಕಡೆಗಣಿಸಬಾರದು ಅಂತ ಈಗ ಈ ಶ್ಲೋಕದಲ್ಲಿ ಇದರ ಸಾರ ಶ್ರೀಲ ರೂಪ ಗೋಸ್ವಾಮಿಯವರು ನಮಗೆ ಈ ಒಂದು ಅಂಶವನ್ನ ತುಂಬ ಚೆನ್ನಾಗಿ ಇದರಲ್ಲಿ ಹೇಳಿದ್ದಾರೆ. ಹರೇ ಕೃಷ್ಣ. ಈಗ ನಾವು ಈ ಶ್ಲೋಕದಿಂದ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಉದಾಹರಣೆಗಳ ಸಹಿತ ನಾವು ಇದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಯಾರಾದರೂ ಯಾವುದಾದ್ರೂ ಒಂದು ಉದಾಹರಣೆ ಕೊಡ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಭಾಗವತದಲ್ಲಿ ಉದಾಹರಣೆ, ಚೈತನ್ಯ ಲೀಲಾದಲ್ಲಿ ಉದಾಹರಣೆ, ಹೀಗೆ ಯಾವುದಾದ್ರೂ ಒಂದು ಉದಾಹರಣೆ ಕೊಡ್ತೀರಾ ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ? ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಾ ಉಂಟಾ? ಹರೇ ಕೃಷ್ಣ.
ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಾ ಇದೆ ಮಾತಾಜಿ. ಓಕೆ, ಹರೇ ಕೃಷ್ಣ. ಕೇಳ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಈಗ ನಾವು ಅನೇಕ ಉದಾಹರಣೆಗಳಿವೆ. ಉದಾಹರಣೆಗಳನ್ನು ನಾವು ನೋಡೋಣ. ಈಗ ವೃತ್ರಾಸುರನ ಉದಾಹರಣೆ ತಗೊಳ್ಳೋಣ. ಸೊ ವೃತ್ರಾಸುರ ರಾಕ್ಷಸನಾಗಿದ್ದ. ಅವನು ದೈತ್ಯಾಕಾರವಾಗಿದ್ದ, ಮತ್ತೆ ಹೆದರಿಕೆ ಹುಟ್ಟಿಸುವಂತೆ ಕ್ರೂರಿಯಂತೆ ಕಾಣ್ತಾ ಇದ್ದ. ಆದರೆ ಅವನು ಇಂದ್ರನೊಡನೆ ಯುದ್ಧ ಮಾಡುವಾಗ ಏನಾಗಿತ್ತು, ಅವನು ಮಾತನಾಡಿದ. ಯಾವ ರೀತಿ? ಭಗವಂತನ ಪ್ರಾರ್ಥನೆಯನ್ನು ಮಾಡಿದ. ಆಗ ಅವನ ದಿವ್ಯ ಜ್ಞಾನದ ಅವನು ಅತ್ಯುನ್ನತ ಸಾಕ್ಷಾತ್ಕಾರವನ್ನು ಅವನು ಪಡ್ಕೊಂಡಿದ್ದ. ಅದು ಹೊರಗೆ ಕಂಡಿತು. ಅಂದರೆ ಅವನ ದೇಹ ಅಂದರೆ ತುಂಬ ದೈತ್ಯಾಕಾರದ ಶರೀರ, ಕ್ರೂರಿತರ ಕಾಣ್ತಾನೆ. ಆದರೆ ಒಳಗೆ ಅವನು ಅತ್ಯುನ್ನತ ಭಕ್ತನಾಗಿದ್ದ. ಹೇಗೆ ಅಂತಂದರೆ ಅವನು ಅಂದರೆ ಅಷ್ಟು ಶ್ರೇಷ್ಠನಾಗಿದ್ದ ಅಂತಂದರೆ ಇಂದ್ರನಿಗೆ ಗುರುವಿನಂತೆ ಅವನು ಅಲ್ಲಿ ವರ್ತಿಸಿದ. ಸೊ ಹಾಗಾಗಿ ರಾಕ್ಷಸನೆಂದು ಭಾವಿಸಲ್ಪಟ್ಟಿದ್ದ ಈ ವೃತ್ರಾಸುರನ ಈ ಬೋಧನೆಗಳನ್ನು ಕೇಳಿದ ಆ ದೇವೇಂದ್ರ ಏನು, ದೇವತೆಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠನಾದ ದೇವೇಂದ್ರ, ಅವನಿಗೆ ಆಶ್ಚರ್ಯವಾಯಿತು. ಇದೇನಿದು, ಒಬ್ಬ ರಾಕ್ಷಸ ಇಷ್ಟೊಂದು ಬುದ್ಧಿಯುಕ್ತನಾಗಿ ಇಷ್ಟೊಂದು ಆ ಭಗವಂತನ ದಿವ್ಯ ಜ್ಞಾನವನ್ನು ಪಡ್ಕೊಂಡಿದ್ದಾನೆ, ಈ ಥರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಯಿತು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ, ವೃತ್ರಾಸುರ ತನ್ನ ರಾಕ್ಷಸ ಒಂದು ಆ ದೇಹದಲ್ಲಿ ಇದ್ದರೂ ಕೂಡ ಅವನ ಹೃದಯ ಶುದ್ಧ ಭಕ್ತನ ಹೃದಯ ಆಗಿತ್ತು. ಅವನ ಪ್ರಾರ್ಥನೆಗಳು ತುಂಬ ಚೆನ್ನಾಗಿದೆ, ವೃತ್ರಾಸುರನ ಪ್ರಾರ್ಥನೆಗಳು. ಸೊ ಇದು ಹೇಗೆ ಅಂತಂದರೆ, ವೃತ್ರಾಸುರ ತನ್ನ ಹಿಂದಿನ ಜನ್ಮದಲ್ಲಿ ಚಿತ್ರಕೇತು ರಾಜನಾಗಿದ್ದ. ಆ ಚಿತ್ರಕೇತು ಮಹಾರಾಜ ಶುದ್ಧ ಭಕ್ತರಾಗಿದ್ದ. ಆಮೇಲೆ ಒಮ್ಮೆ ತಾಯಿ ಪಾರ್ವತಿಯಿಂದ ಅವನು ಶಾಪಕ್ಕೆ ಒಳಗಾದ. ಸೊ ಹಾಗಾಗಿ ಅವನಿಗೆ ರಾಕ್ಷಸನಾಗಿ ವೃತ್ರಾಸುರನಾಗಿ ಜನ್ಮ ತಳೆಯಬೇಕಾಗಿ ಬಂತು. ಆದರೆ ರಾಕ್ಷಸ ಶರೀರದಲ್ಲಿ ಇದ್ದರೂ ಕೂಡ ಆತನ ಪ್ರಜ್ಞೆ ಭಗವಂತನ ಮೇಲೆ ಸ್ಥಿರವಾಗಿ ಇತ್ತು. ಸೊ ಹಾಗಾಗಿ ಇದು ಒಂದು ಉತ್ತಮ ಉದಾಹರಣೆ. ಅಂದರೆ ದೇಹವನ್ನು ನಾವು ನೋಡಬಾರ್ದು. ಇನ್ನೊಂದು ಉದಾಹರಣೆ ಅಂತಂದರೆ, ನಾವು ಭೀಮನನ್ನು ತೆಗೆದುಕೊಳ್ಳಬಹುದು. ಎಲ್ಲರಿಗೂ ಕೂಡ ಭೀಮ ತುಂಬ ಭೀಮಕಾಯ. ಅವನು ತುಂಬ ದೊಡ್ಡ ಶರೀರ, ಮತ್ತು ಅವನು ಅಂದರೆ ಹೊಟ್ಟೆ ಬಾಕಂತರ ತುಂಬ ಆಹಾರ ಸೇವನೆ, ಅತ್ಯಾಹಾರ ಮಾಡ್ತಾ ಇದ್ದ. ಇದನ್ನು ನೋಡಿದ್ರೆ ಅವನನ್ನು ಭಕ್ತ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ನಮಗೆ ಅನಿಸುತ್ತೆ ಅಲ್ವಾ? ಸೊ ಆದರೆ ಅವನು ಪಾಂಡವರಲ್ಲಿ ಒಬ್ಬ. ಪಾಂಡವರು ಎಲ್ಲರೂ ಕೂಡ ಭಗವಂತನ ನಿತ್ಯ ಪಾರಿಷದರು, ಅವರು ಶುದ್ಧ ಭಕ್ತರು. ಹಾಗಾಗಿ ಭೀಮ ಶುದ್ಧ ಭಕ್ತ. ಆದರೆ ಅವನ ಹೊಟ್ಟೆಯಲ್ಲಿ ಏನಿತ್ತು ಅಂದರೆ ವೃಕಾಗ್ನಿ ಇತ್ತು. ವೃಕಾಗ್ನಿ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಎಲ್ಲರಲ್ಲೂ ಕೂಡ ಇದು ಜಠರಾಗ್ನಿ ಇರುತ್ತೆ. ಸೊ ಆದರೆ ಆ ಭೀಮನ ಹೊಟ್ಟೆಯಲ್ಲಿ ವೃಕಾಗ್ನಿ, ತೋಳದ ಅಂದರೆ ಅದರಲ್ಲಿ ತುಂಬ ಅಗ್ನಿ ಇರುತ್ತೆ. ಸೊ ಹಾಗಾಗಿ ಅವನು ಹೆಚ್ಚು ಆಹಾರವನ್ನು ಸೇವಿಸ್ತಾ ಇದ್ದ. ಸೊ ಹಾಗಾಗಿ ಭೀಮನನ್ನು ನೋಡಿದರೆ ನಮಗೆ ಓಹೋ, ನಮ್ಮ ಮನಸ್ಸಿಗೆ ಏನನ್ನಿಸುತ್ತೆ ಅಂದರೆ, ಭಕ್ತ ಅಂತಂದರೆ ಅವನು ಯಾವ ಥರ ಇರಬೇಕು, ಒಂದು ರೀತಿ ಒಂದು ಶರೀರ ಎಲ್ಲ ಒಂಥರ ಲವಲವಿಕೆಯಿಂದ ಮತ್ತು ಒಂದು ರೀತಿ ನೋಡಲಿಕ್ಕೆ ಸುಂದರವಾಗಿರಬೇಕು ಅಂತ ನಮಗೆ ಅನಿಸ್ಬಿಡುತ್ತೆ. ಆದರೆ ಆ ಥರ ಅಲ್ಲ, ಆ ರೀತಿಯಾದ ಒಂದು ವಿಚಾರ ಅಲ್ಲ. ಸೊ ಹಾಗಾಗಿ ಒಬ್ಬ ಭಕ್ತನನ್ನು ನಾವು ಹೇಗೆ ನೋಡಬೇಕು ಅಂದರೆ, ಅವನ ಆ ಭಕ್ತಿ ಹೇಳ್ತಕ್ಕಂಥದ್ದು ಅವನ ದೇಹದ ಮೇಲೆ, ಅಥವಾ ಅವನು ಹುಟ್ಟಿದ ಕುಟುಂಬದ ಮೇಲೆ, ಅಥವಾ ಅವನು ಜನ್ಮ ತೆಗೆದುಕೊಂಡ ದೇಶದ ಮೇಲೆ, ಅಥವಾ ಅವನು ಜನ್ಮಿಸಿದ ಜೀವ ಪ್ರಭೇದ, ಇದರ ಮೇಲೆ ಅದು ಅವಲಂಬಿಸಿರೋದಿಲ್ಲ. ಜೀವ ಪ್ರಭೇದ ಅಂದರೆ ಸ್ಪೀಸೀಸ್. ಈಗ ನಮಗೆ ಅನಿಸುತ್ತೆ, ಭಕ್ತರಾಗಬೇಕಾದ್ರೆ ಅವರು ಮನುಷ್ಯ ಜನ್ಮದಲ್ಲೇ ಹುಟ್ಟಿರ್ಬೇಕಾ? ಹರೇ ಕೃಷ್ಣ. ಹರೇ ಕೃಷ್ಣ. ಒಂದು ಉದಾಹರಣೆ ಹೇಳಿ. ಹರೇ ಕೃಷ್ಣ. ಜಿಂಕೆ ಆಗಿ ಬಂದ್ರಲ್ಲ ಮಾತಾಜಿ, ಭರತ ಮಹಾರಾಜ. ಓಕೆ, ಈಗ ನಾವು ನೋಡೋಣ, ಅನೇಕ ಉದಾಹರಣೆಗಳಿವೆ. ಸೊ ಹಾಗಾಗಿ ಇದು ಭಕ್ತಿ ಹೇಳೋದು ಎಲ್ಲ ಜೀವಿಗಳಿಗೂ ಕೂಡ. ಇದಕ್ಕೆ ಅನೇಕ ಉದಾಹರಣೆಗಳನ್ನ ನಾವು ರಾಮಾಯಣದಿಂದ ಕಾಣಬಹುದು. ಹನುಮಂತ ರಾಮನ ಶುದ್ಧ ಭಕ್ತ. ಸೊ ಹನುಮಂತ ಹೇಗೆ ಯಾವಾಗಲೂ ರೆಡಿ ಸ್ಟಡಿ ಗೋ, ರಾಮನ ಒಂದು ಸೇವೆ ಮಾಡಲಿಕ್ಕೆ ಸದಾ ಸಿದ್ಧ. ಸೊ ಅಂತಹ ಶುದ್ಧ ಭಕ್ತ ರಾಮನ ಮೇಲೆ, ಭಗವಾನ್ ಶ್ರೀರಾಮನ ಮೇಲೆ ಅವನ ಶ್ರದ್ಧೆ, ಅವನ ನಿಷ್ಠೆ ಅಸಾಧಾರಣವಾದದ್ದು.
ಅವನು ಹೇಗೆ ಲಂಕೆಯನ್ನು ಅಂದರೆ ಆ ಸಮುದ್ರವನ್ನು ಹಾರಿ ಲಂಕೆಗೆ ಹೋಗ್ತಾನೆ, ಆಮೇಲೆ ಆ ಲಂಕೆಯಲ್ಲಿ ಹೇಗೆ ಒಂದು ತನ್ನ ಒಂದು ಕ್ರೋಧವನ್ನು ವ್ಯಕ್ತಪಡಿಸಿ ಲಂಕಾಪಟ್ಟಣವನ್ನೇ ಸುಡ್ತಾನೆ. ಆಮೇಲೆ ಅಲ್ಲಿ ಲಕ್ಷ್ಮಣನಿಗೆ ಮೂರ್ಛೆ ತಪ್ಪಿದಾಗ ಅಲ್ಲಿ ಸಂಜೀವಿನಿ ಪರ್ವತವನ್ನೇ ಎತ್ಕೊಂಡು ಆ ಲಂಕೆಯನ್ನು ಹಾರಿ ಮತ್ತೆ ಅಲ್ಲಿ ತಂದು ಕೊಡ್ತಾನೆ. ಆಮೇಲೆ ಅದನ್ನು ಮತ್ತೆ ಮರಳಿ ಹಿಂದೆ ತೆಗೆದುಕೊಂಡು ಹೋಗ್ತಾನೆ. ಹೀಗೆ ಅನೇಕ ಆ ಒಂದು, ಹಾಗಾದ್ರೆ ಹನುಮಂತ ಅವನನ್ನು ನಾವು ದೇಹದಿಂದ ನೋಡ್ಲಿಕ್ಕಾಗತ್ತಾ? ಹರೇ ಕೃಷ್ಣ, ದೇಹದಿಂದ ನೋಡ್ಲಿಕ್ಕಾಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇಲ್ಲ. ಇನ್ನು ವಾನರ ಸೈನ್ಯ, ಭಗವಾನ್ ಶ್ರೀರಾಮನ ಸೈನ್ಯ, ವಾನರ ಸೈನ್ಯ. ಸೊ ವಾನರ ಸೈನ್ಯ ಹೇಗೆ ರಾಮನಿಗೆ ಸೇವೆ ಮಾಡಿದೆ, ಆಮೇಲೆ ಅಳಿಲು, ಚಿಕ್ಕ ಅಳಿಲು ಒಂದು ಸೇವೆ ಮಾಡಿದೆ. ಸೊ ಹಾಗಾಗಿ ಆಮೇಲೆ ನಾವಿನ್ನೂ ಕೇಳಿದ್ದೇವೆ, ಜಟಾಯು ಪಕ್ಷಿ ಹೇಗೆ ರಾಮನಿಗೆ ಭಕ್ತ, ಜಾಂಬುವಂತ ಹೇಗೆ ಭಕ್ತ. ಸೊ ಇವರುಗಳ ಬಗ್ಗೆ ನಾವು ಎಲ್ಲ ಕಥೆಗಳನ್ನು ಕೂಡ ಅನೇಕ ಸಾರಿ ಕೇಳಿದ್ದೇವೆ. ಸೊ ಹಾಗಾಗಿ ಭಕ್ತ ಹೇಳೋದು ಅವನು ಮಾನವನಾಗಿಯೇ ಇರಬೇಕು ಇಲ್ಲ, ಅದು ಅವನು ಇದಾಗಿ ಕೂಡ ಇರಬಹುದು, ಅಂದರೆ ಪ್ರಾಣಿಗಳಾಗಿರ್ಬೋದು, ಪಕ್ಷಿ ಆಗಿರಬಹುದು. ಸೊ ಹಾಗಾಗಿ ಇನ್ನೊಂದು ಉದಾಹರಣೆ ಅಂತಂದರೆ, ನಾವು ಇಲ್ಲಿ ಜಿಂಕೆಯಾಗಿ ಬಂದಿರತಕ್ಕಂಥ ಭರತ ಮಹಾರಾಜ. ಸೊ ಜಿಂಕೆಯ ಶರೀರದಾಗ ಜಿಂಕೆ ಶರೀರ ಬಂದಾಗ, ಯಾಕಂತಂದರೆ ಭರತ ಮಹಾರಾಜ ಜಿಂಕೆ ವ್ಯಾಮೋಹ, ಅವನು ದೊಡ್ಡ ಒಂದು ಮಹಾರಾಜ, ಅಂದರೆ ದೊಡ್ಡ ಚಕ್ರವರ್ತಿ. ಆದರೆ ಅಂದರೆ ಯೌವನದಲ್ಲಿ ಇರುವಾಗಲೇ ಅವನು ತನ್ನ ರಾಜ್ಯ, ತನ್ನ ಸಂಪತ್ತು, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಕೋಶಗಾರ ಎಲ್ಲವನ್ನು ತ್ಯಾಗ ಮಾಡಿ ಭಗವಂತನ ಭಕ್ತಿ ಸೇವೆಗಾಗಿಯೇ ಕಾಡಿಗೆ ಹೋದರೂ ಕೂಡ ಅಲ್ಲಿ ಒಬ್ಬ ಜಿಂಕೆ ಮರಿಯಿಂದ ಅವನು ವ್ಯಾಮೋಹಿತನಾದ. ಯಾಕೆ ಅಂತಂದರೆ ಆ ಜಿಂಕೆ ಮರಿ ತಾಯಿ ನದಿಯಲ್ಲಿ ಅದು ಯಾವಾಗ ಆ ಸಿಂಹ ಅಟ್ಕೊಂಡು ಬರ್ತಿತ್ತು ಅದನ್ನು, ಅದು ಅಲ್ಲಿ ಹಾರಿ ಬಿತ್ತು ಮತ್ತು ಅಲ್ಲಿಯೇ ಮಗುವಿಗೆ, ಚಿಕ್ಕ ಒಂದು ಜಿಂಕೆಗೆ ಜನ್ಮ ಕೊಟ್ಟು ಅದು ಹೋಯಿತು, ಪ್ರಾಣ ಹೋಯಿತು. ಆಗ ಅದರ ಜವಾಬ್ದಾರಿ ತಾನು, ಇದಕ್ಕೆ ಯಾರೂ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಅಂಟಿಕೊಂಡು ಬಿಟ್ಟ. ಇಷ್ಟು ಅಂಟಿಕೊಂಡು ಬಿಟ್ಟ ಅಂದರೆ ತನ್ನ ಯಜ್ಞವನ್ನು ಮಾಡೋದನ್ನು ಕೂಡ ಅವನಿಗೆ ಅದರಲ್ಲಿ ಲಕ್ಷ್ಯ ಬರಲಿಲ್ಲ. ಸೊ ಹಾಗಾಗಿ ಅವನು ಜಿಂಕೆ ವ್ಯಾಮೋಹದಲ್ಲಿ, ಅದೇ ವ್ಯಾಮೋಹದಲ್ಲಿ ಅವನು ತನ್ನ ಶರೀರವನ್ನು ಬಿಟ್ಟಾಗ ಮುಂದೆ ಅವನಿಗೆ ಜಿಂಕೆ ಶರೀರ ಪ್ರಾಪ್ತಿಯಾಯಿತು. ಆದರೆ ಜಿಂಕೆ ಶರೀರ ಪ್ರಾಪ್ತಿಯಾದರೂ ಕೂಡ ಅವನು ಭರತ ಮಹಾರಾಜನಾಗಿದ್ದಾಗ ಭಾವ ಹಂತದಲ್ಲಿ ಇರೋದರಿಂದ ತನ್ನ ಸ್ಮರಣೆಯನ್ನು, ಭಗವಂತ ಅವನಿಗೆ ಸ್ಮರಣೆಯನ್ನು ಕೊಟ್ಟಿದ್ದ. ಸೊ ಹಾಗಾಗಿ ಅವರು ದೇವಸ್ಥಾನದ ಹತ್ರನೇ ತಿರ್ಗಾಡ್ಕೊಂಡು ಅಲ್ಲಿ ಅವರು ಪ್ರಸಾದ ತಿನ್ಕೊಂಡು ಆ ಥರ ಜಿಂಕೆ ಇತ್ತು. ಸೊ ಹಾಗಾಗಿ ಭಕ್ತ ಯಾವುದೇ ಒಂದು ಇದರಲ್ಲಿರ್ಬೋದು. ಇದನ್ನು ನಾವು ಇನ್ನು ಗಜೇಂದ್ರನ ವಿಚಾರದಲ್ಲಿ ಕೂಡ ನೋಡ್ಬೋದು. ಆ ಗಜೇಂದ್ರ ಹೇಗೆ ಅವನು ಇಂದ್ರದ್ಯುಮ್ನ ಮಹಾರಾಜ ದೊಡ್ಡ ಭಕ್ತನಾಗಿದ್ದ. ಆದರೆ ಒಮ್ಮೆ ಒಂದು ಋಷಿಯ ಒಂದು ಇದರಿಂದ ಶಾಪದಿಂದ ಅವನು ವಾನಪ್ರಸ್ಥಕ್ಕೆ ಒಂದು ಸಣ್ಣ ಕುಟೀರದಲ್ಲಿ ಇದ್ದಿದ್ದ ಬಂದು. ಆದರೂ ಕೂಡ ಅಲ್ಲಿ ಒಬ್ಬ ಋಷಿ ಬಂದು ಅವರಿಗೆ ಏನೋ ಅವರದ್ದು ಆತಿಥ್ಯ ಮಾಡಲಿಲ್ಲ. ಅವನು ತನ್ನ ಸಮಾಧಿ ಸ್ಥಿತಿಯಲ್ಲಿ ಇದ್ದಿದ್ದ, ಆದರೂ ಕೂಡ ಆತಿಥ್ಯ ಮಾಡಲಿಲ್ಲ. ಋಷಿಯ ಶಾಪಕ್ಕೆ ಒಳಗಾಗಿ ಅವನಿಗೆ ಒಂದು ಗಜೇಂದ್ರ ಒಂದು ಆನೆ ಶರೀರ ಬಂತು. ಆದರೂ ಕೂಡ ಆನೆ ಶರೀರದಲ್ಲಿ ಅವನಿಗೆ ಆ ಮೊಸಳೆ ಹಿಡ್ಕೊಂಡಾಗ ಆಮೇಲೆ ಅವನಿಗೆ ಅಲ್ಲಿ ಭಗವಂತನ ನೆನಪನ್ನು ಕೊಡ್ತಾನೆ. ಭಗವಂತ ಶುದ್ಧ ಭಕ್ತನಿಗೆ ಸ್ಮರಣೆಯನ್ನು ಕೊಡ್ತಾನೆ. ಏಕೆಂದರೆ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ, ನಾನು ಸ್ಮೃತಿಯನ್ನು ಕೊಡ್ತಕ್ಕಂಥವನು, ಅಂದರೆ ಸ್ಮೃತಿಯನ್ನು ಕೊಡ್ತಕ್ಕಂಥವನು, ಸ್ಮರಣೆ ಕೊಡ್ತಕ್ಕಂಥವನು, ಮರವು ಕೊಡ್ತಕ್ಕಂಥವನು, ಜ್ಞಾನ ಕೊಡ್ತಕ್ಕಂಥವನು, ಎಲ್ಲವೂ ಭಗವಂತ. ಸೊ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿದೇವಚ. ಮತ್ತೆ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ ಅಂತ 15ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ 15ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಸೊ ಹಾಗಾಗಿ ಆ ಒಂದು ಇಂದ್ರದ್ಯುಮ್ನ ಮಹಾರಾಜ ಅವನು ಗಜೇಂದ್ರ ಆಗಿದಾಗ, ಗಜೇಂದ್ರ ಆಪತ್ತಿನಲ್ಲಿ ಸಿಕ್ಕಿದಾಗ ಅವನ ಕಾಲನ್ನು ಮೊಸಳೆ ಹಿಡಿದಾಗ ಅವರು ಪ್ರಾರ್ಥನೆ ಮಾಡ್ತಾನೆ ಭಗವಂತನಿಗೆ. ಎಷ್ಟೋ ಪ್ರಯತ್ನ ಮಾಡಿ ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ. ಆಗ ಭಗವಂತನೇ ಪ್ರಾರ್ಥನೆ ಮಾಡ್ಕ ಆ ಸ್ಮರಣೆ, ಪ್ರಾಣಿ ಶರೀರದಲ್ಲಿ ಹೇಗೆ ಸ್ಮರಣೆ ಬರುತ್ತೆ ಭಗವಂತನ ಸ್ಮರಣೆ, ಅವನ ಪ್ರಾರ್ಥನೆ ಇಷ್ಟೊಂದು ಚೆನ್ನಾಗಿ ಹೇಳ್ತಾನೆ ಪ್ರಾರ್ಥನೆ. ಸೊ ಆದ್ದರಿಂದ ಭಕ್ತ ಯಾವುದೇ ಒಂದು ಶರೀರದಲ್ಲಿ ಇರಬಹುದು. ಆಮೇಲೆ ಇನ್ನೂ ಒಂದು ಉದಾಹರಣೆ, ಭಕ್ತ ಯಾವಾಗ ಅಂದರೆ ಅಸುರ ಕುಟುಂಬದಲ್ಲಿ ಕೂಡ ಹುಟ್ಟಬಹುದು. ಒಂದು ವೃತ್ರಾಸುರನ ಒಂದು ಉದಾಹರಣೆ ನೋಡಿದ್ವಿ. ಅದೇ ರೀತಿ ಪ್ರಹ್ಲಾದ ಮಹಾರಾಜನ ಉದಾಹರಣೆ. ಈಗ ಪ್ರಹ್ಲಾದ ಮಹಾರಾಜ ಅಸುರ ಕುಟುಂಬದಲ್ಲಿ ಜನಿಸಿದ್ದ, ಹಿರಣ್ಯಕಶಿಪುವಿನ ಮಗ ಆಗಿದ್ದ, ದೈತ್ಯ ಹಿರಣ್ಯಕಶಿಪ. ಸೊ ಆದರೂ ಆ ಪ್ರಹ್ಲಾದ ಮಹಾರಾಜ ಅತ್ಯುತ್ತಮ ಭಕ್ತ. ಸೊ ಹಾಗಾಗಿ ಅವನು ಭಾಗವತೋತ್ತಮ 12 ಮಹಾಜನರಲ್ಲಿ ಒಬ್ಬ. ಮಹಾಜನ ಅಂತಂದರೆ ಅವರು ಭಾಗವತ ಧರ್ಮವನ್ನು ಅರ್ಥ ಮಾಡಿಕೊಂಡು ಅಳವಡಿಸಿದವರು. ಅಂತಹ 12 ಭಾಗವತ ಧರ್ಮವನ್ನು ನಡೆಸ್ತಕ್ಕಂತಹ ಮಹಾಜನರು ಅವರಲ್ಲಿ ಒಬ್ಬ.
ಈ ಈ ಪ್ರಹ್ಲಾದ ಮಹಾರಾಜು. ಇನ್ನೇ ನಾವು ಬಲಿ ಮಹಾರಾಜನನ್ನು ಕೂಡ ನೋಡ್ಬೋದು. ಪ್ರಹ್ಲಾದ ಮಹಾರಾಜನ ಮರಿಮೊಮ್ಮಗ. ಸೊ ಅವನು ಕೂಡ ಪ್ರಹ್ಲಾದ ವಂಶದವನೇ, ಅಂದರೆ ದೈತ್ಯ ಕುಲದಲ್ಲಿಯೇ ಹುಟ್ಟಿದವನು. ರಾಕ್ಷಸ ಕುಲದಲ್ಲಿ ಜನಿಸಿ ಅವನು ಹೇಗೆ ಭಕ್ತನಾದ, ಅವನು ವಾಮನ ದೇವನಿಗೆ ತನ್ನ ಎಲ್ಲ ಅವನು ಈ ಒಂದು ಎಲ್ಲ ಲೋಕಗಳ ಒಡೆಯನಾಗಿದ್ದ ಭೌತಿಕ ಲೋಕದಲ್ಲಿ. ಆ ಎಲ್ಲವನ್ನು ಕೂಡ ವಾಮನ ದೇವನಿಗೆ ಸಮರ್ಪಣೆ ಮಾಡಿ, ತನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡಿ, ತನ್ನ ಆತ್ಮವನ್ನು ಸಮರ್ಪಣೆ ಮಾಡಿಕೊಂಡ, ಆತ್ಮ ನಿವೇದನೆ ಮಾಡಿದ. ಭಗವಂತ ಅವನಿಗೆ ಯಾವ ರೀತಿ ಇದನ್ನು ಮಾಡ್ತಾರೆ, ರೆಸಿಪ್ರೊಕೇಟ್ ಮಾಡ್ತಾರೆ. ಭಗವಂತ ಸುಪ್ರೀತನಾಗಿ ಅವನಿಗೆ ಸುತಲ ಲೋಕವನ್ನು ಕೊಡ್ತಾರೆ. ಸುತಲ ಲೋಕ ಹೇಳೋದು ಸ್ವರ್ಗಲೋಕಕ್ಕಿಂತ ತುಂಬ ಅಂದರೆ ತುಂಬ ಹೆಚ್ಚಿನ ಒಂದು ಅದು ಎಲ್ಲ ಸುಖ ಸೌಕರ್ಯಗಳು ಇರ್ತಕ್ಕಂತಹ ಒಂದು ಉತ್ತಮವಾದ ಸ್ಥಳ. ಸೊ ಅವನ ಮನೆ ಬಾಗಿಲಲ್ಲಿ ದ್ವಾರಪಾಲಕನಾಗಿ ಭಗವಂತ ನಿಂತಿದ್ದಾನೆ. ಸೊ ಹಾಗಾಗಿ ಇದನ್ನು ನಾವು ನೋಡಿದರೆ ಭಕ್ತರು ಯಾವ ರಾಕ್ಷಸ ಕುಲದಲ್ಲಿ ಹುಟ್ಟಬಹುದು, ಅಥವಾ ಪ್ರಾಣಿ ಶರೀರ ಅಥವಾ ಯಾವುದೇ ಒಂದು ಶರೀರದಲ್ಲಿ ಕೂಡ ಇರಬಹುದು. ಇನ್ನೂ ಒಂದು ಕೂಡ ನಾವು ಚೈತನ್ಯ ಲೀಲೆಯಲ್ಲಿ ನೋಡಬಹುದು. ಅಲ್ಲಿ ಒಂದು ತುಂಬ ಸುಂದರವಾದ ಒಂದು ಪ್ರಸಂಗ ಇರುತ್ತೆ. ಹೇಗೆ ಅಂತಂದರೆ, ಪುಂಡರೀಕ ವಿದ್ಯಾನಿಧಿ ಅಂತ ಒಬ್ಬ. ಒಮ್ಮೆ ಏನಾಯಿತು ಅಂತಂದರೆ, ಮುಕುಂದಾನಂದ ಮತ್ತು ಗದಾಧರ ಪಂಡಿತ ಇವರು ಮುಕುಂದಾನಂದ ಇವರಿಬ್ಬರು ಕೂಡ ಪುಂಡರೀಕ ವಿದ್ಯಾನಿಧಿ ಮನೆಗೆ ಹೋಗ್ತಾರೆ. ಪುಂಡರೀಕ ವಿದ್ಯಾನಿಧಿ ತುಂಬ ಶ್ರೀಮಂತ. ಸೊ ಅವನು ಅಲ್ಲಿ ತನ್ನ ಮನೆಯಲ್ಲಿ ಸುಖಾಸೀನವಾಗಿ ಕುಳಿತುಕೊಂಡಿದ್ದ. ಆಮೇಲೆ ಅವನಿಗೆ ಅನೇಕ ಸೇವಕರು ಕೂಡ ಅವನನ್ನು ಸೇವೆ ಮಾಡ್ತಾ ಇದ್ದಿದ್ದರು. ಆಮೇಲೆ ಅವನು ಒಳ್ಳೆಯ ಒಂದು ಡ್ರೆಸ್ ಕೂಡ ಹಾಕಿದ್ದ. ಸೊ ಅಷ್ಟು ರೀತಿಯಲ್ಲಿ ಆ ಸ್ಥಿತಿಯಲ್ಲಿ ಅವನನ್ನು ಗದಾಧರ ಪಂಡಿತ ನೋಡ್ತಾನೆ. ಮುಕುಂದಾನಂದಕ್ಕೆ ಹೇಳಿದ್ದ ಗದಾಧರ ಪಂಡಿತನಿಗೆ, ಅವನು ದೊಡ್ಡ ಭಕ್ತ, ಅವನು ಹಾಗೆ ಎಷ್ಟೊಂದು ಶುದ್ಧ ಭಕ್ತ ಎಲ್ಲ ಹೇಳಿದ್ದ. ಇದನ್ನು ನೋಡಿಬಿಟ್ಟು ಅವರಿಗೆ ಗದಾಧರ ಪಂಡಿತನಿಗೆ ಏನಾಯಿತು, ಓಹೋ ಇದು ಯಾವ ಥರ ಅಪ್ಪ ಭಕ್ತ ಇವನು, ನೋಡಿದರೆ ಇವನು ಈ ರೀತಿಯಾಗಿ ಒಂದು ರೀತಿ ಎಲ್ಲ ಐಷಾರಾಮ ಜೀವನ ಮಾಡ್ತಾ ಇದ್ದಾನೆ, ಇವನು ಯಾವ ಥರ ಭಕ್ತ. ಇದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಯಿತು. ಆಮೇಲೆ ಮುಕುಂದಾನಂದ ಏನು ಮಾಡಿದ್ರು, ಅವರು ಭಾಗವತದ ಶ್ಲೋಕ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದು ಹೇಳಿದ್ದೇ ಆ ಒಂದು ಪುಂಡರೀಕ ವಿದ್ಯಾನಿಧಿ ಭಾವಪರವಶತೆಗೆ ಹೋಗ್ಬಿಟ್ರು. ಅವರು ನೆಲದ ಮೇಲೆ ಹೊರಳಾಡಿ ಆಮೇಲೆ ತುಂಬ ಅಳುತ್ತಾ, ಅಂದರೆ ಭಾವದಿಂದ ಅಳೋದು, ಆ ಭಾವ ಹಂತದಲ್ಲಿ ಇದ್ರು ಅವರು. ಸೊ ಆ ಭಾವದಿಂದ ಹೊತ್ತು ಮತ್ತೆ ಕೃಷ್ಣ ಕೃಷ್ಣ ಅಂತ ಕೂಗಾಡಿದರು. ಇದನ್ನು ನೋಡಿ ಗದಾಧರ ಪಂಡಿತನಿಗೆ ಮತ್ತೂ ಆಶ್ಚರ್ಯ. ಅಯ್ಯೋ, ನೋಡಲಿಕ್ಕೆ ಈ ಥರ ಕಾಣ್ತಾ ಇದ್ರು, ಸುಖಾಸೀನವಾಗಿದ್ದರು, ಸೇವಕರು ಸೇವೆ ಮಾಡ್ತಾ ಇದ್ರು, ಒಳ್ಳೆಯ ಒಂದು ಡ್ರೆಸ್ ಹಾಕೊಂಡಿದ್ರು. ಇವರನ್ನ ನಾನು ಭಕ್ತ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ಈಗ ನೋಡಿದ್ರೆ ಇವನು ಶುದ್ಧ ಭಕ್ತ. ಅದಕ್ಕೆ ಹೇಳ್ತಾರೆ ಮುಕುಂದಾನಂದ, ಇವತ್ತು ನಾನು ತಪ್ಪು ಮಾಡಿಬಿಡ್ತಿದ್ದೆ, ಅಪರಾಧ ಮಾಡಿಬಿಡ್ತಿದ್ದೆ, ನೀನು ನನ್ನನ್ನು ಕಣ್ಣು ತೆರೆಸಿದ್ದೀಯಾ, ನೀನು ನನಗೆ ಕೃಪೆ ತೋರು ನನಗೆ ನೀನು ಅಂತ ಹೇಳಿ ಗದಾಧರ ಪಂಡಿತ ಬೇಡ್ಕೊಳ್ತಾರೆ. ಸೊ ಹಾಗಾಗಿ ಇಲ್ಲಿ ಪುಂಡರೀಕ ವಿದ್ಯಾನಿಧಿ ಅಂತಂದರೆ ಬೇರೆ ಯಾರೂ ಅಲ್ಲ, ಶ್ರೀಮತಿ ರಾಧಾರಾಣಿ ತಂದೆ ವೃಷಭಾನು. ಚೈತನ್ಯ ಮಹಾಪ್ರಭುಗಳು ಅವರನ್ನು ಪ್ರೇಮನಿಧಿ ಅಂತ ಹೇಳ್ತಾರೆ, ಗೌರವ ಕೊಟ್ಟಿದ್ದಾರೆ. ಹಾಗಾಗಿ ಶುದ್ಧ ಭಕ್ತರು ಶ್ರೀಮಂತರಾಗಿ ಕೂಡ ಇರಬಹುದು. ಸೊ ಹಾಗಾಗಿ ನಾವು ಶುದ್ಧ ಭಕ್ತರನ್ನು ಅವರ ದೇಹ, ಅವರ ಪರಿಸ್ಥಿತಿ, ಅವರ ಜನ್ಮ ಇದರಿಂದ ನೋಡಿ ನಾವು ಅವರನ್ನು ಜಡ್ಜ್ ಮಾಡಬಾರ್ದು. ಅವರು ಅಂದರೆ ನಾವು ಹೇಗೆ ಶುದ್ಧ ಭಕ್ತರನ್ನು ನಾವು ಅವರನ್ನು ಹೇಗೆ ನೋಡಬೇಕು ಅಂತಂದರೆ, ಅವರು ಎಷ್ಟು ಕೃಷ್ಣ ಭಕ್ತಿಗೆ ಅಡಿಕ್ಟ್ ಆಗಿದ್ದಾರೆ, ಎಷ್ಟು ಕೃಷ್ಣನಿಗೆ ಅಡಿಕ್ಟ್ ಆಗಿದ್ದಾರೆ, ಎಷ್ಟು ಕೃಷ್ಣನಿಗಾಗಿ ಹುಚ್ಚರಾಗಿದ್ದಾರೆ, ಅದನ್ನು ನಾವು ನೋಡಬೇಕು. ಸೊ ಅವರು ಕೃಷ್ಣ ಭಕ್ತಿಯನ್ನು ಎಷ್ಟು ಮಾಡ್ತಾ ಇದ್ದಾರೆ ಅದರ ಆಧಾರದ ಮೇಲೆ. ಯಾಕೆಂದರೆ ಅವರ ಶರೀರ ಹೇಗೆ ಕೂಡ ಇರಬಹುದು, ಆದರೆ ಆತ್ಮ ಸುಂದರವಾಗಿರುತ್ತೆ. ಯಾಕೆ ಆತ್ಮ ಸುಂದರವಾಗಿರುತ್ತೆ ಅಂತಂದರೆ ಅವರ ಆತ್ಮ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತೆ, ಕೃಷ್ಣನಿಗೆ ಶರಣಾಗತನಾಗಿರುತ್ತಾರೆ. ಸೊ ಹಾಗಾಗಿ ಇಲ್ಲಿ ಇನ್ನೊಂದು ಉದಾಹರಣೆ ಕೂಡ, ಅನೇಕ ಉದಾಹರಣೆಗಳಿವೆ. ಇನ್ನೊಂದು ಉದಾಹರಣೆ ನಾವು ನೋಡೋಣ, ಹರಿದಾಸ್ ಥಾಕೂರ್. ಸೊ ಹರಿದಾಸ್ ಥಾಕೂರ್ ಅವರು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ್ದರು. ಈಗ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ್ರು, ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರಿಗೆ ನಾಮಾಚಾರ್ಯ ಅಂತ ಬಿರುದು ಕೊಟ್ಟರು. ಹೇಗೆ ಅವರು ದಿನಕ್ಕೆ 192 ಮಾಲೆ ಮಾಡ್ತಾ ಇದ್ರು, ಅಂದರೆ ಹರೇ ಕೃಷ್ಣ ಮಹಾಮಂತ್ರ, ಅಂದರೆ 3 ಲಕ್ಷ ನಾಮಗಳನ್ನು ಜಪ ಮಾಡ್ತಾ ಇದ್ರು. ಅವರನ್ನ ನೋಡಿ ಅಲ್ಲಿದ್ದ ಅವರು ಒಂದು ಮುಸ್ಲಿಂ ರಾಜ, ಸೊ ಏನೋ ಅವರು ಈ ಥರ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿ ಈ ಥರ ಎಲ್ಲ ಮಾಡ್ತಾರೆ ಅಂತೇಳಿ ಅವರಿಗೆ ಪಬ್ಲಿಕ್ ಪ್ಲೇಸಲ್ಲಿ 22 ಮಾರ್ಕೆಟ್ಗಳಲ್ಲಿ ಅವರನ್ನು ಹೊಡಿತಾರೆ. ಆದರೆ ಅವರು ಹೊಡೆದಾಗ ಅವರಿಗೆ
ಅವರು ಹೊಡೆತ ಅವರು ತಟ್ಟುವುದೇ ಇಲ್ಲ, ಯಾಕೆಂದರೆ ಚೈತನ್ಯ ಮಹಾಪ್ರಭುಗಳು ಅವರನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರು ಅಷ್ಟು ಒಂದು ರೀತಿಯ ಒಂದು ಶಿಕ್ಷೆ ಅವರಿಗೆ ಕೊಟ್ಟರೂ ಕೂಡ ಅವರು ಹರಿನಾಮವನ್ನು ಬಿಡಲೇ ಇಲ್ಲ. ಅವರನ್ನು ಜೈಲಿಗೆ ಹಾಕಿದ್ರು ಕೂಡ ಅಲ್ಲಿ ಜೈಲಲ್ಲಿ ಅವರು ಜನರಿಗೆ ಹರಿನಾಮ ಕೊಡ್ತಾ ಇದ್ರು. ಸೊ ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಈ ಕೀಳು ಜನ್ಮ ಅದರಲ್ಲಿ ಜನಿಸಿದ್ರು ಕೂಡ ಹರೇ ಕೃಷ್ಣ ಯಾರು ಜಪಿಸ್ತಾರೆ ಮಂತ್ರವನ್ನ, ಅವರು ಶುದ್ಧ ಭಕ್ತರಾಗ್ಬೋದು, ಅವರು ನಾಮಾಚಾರ್ಯ ಪದವಿಗೆ ಏರಿಸಿದ್ದಾರೆ ಅವರನ್ನ. ಸೊ ಹಾಗಾಗಿ ಹರಿದಾಸ್ ಥಾಕೂರ್ ಅಂದ್ರೆ ಯಾರೂ ಅಲ್ಲ, ಬೇರೆ ಅವರು ಸ್ವತಃ ಬ್ರಹ್ಮನೇ. ಅವರು ಚೈತನ್ಯ ಲೀಲೆಯಲ್ಲಿ ಹರಿದಾಸ್ ಥಾಕೂರ್ ಆಗಿ ಬಂದಿದ್ದಾರೆ. ಯಾಕೆಂದ್ರೆ ಅದಕ್ಕೆ ಹಿಂದೆ ತುಂಬಾ ಘಟನೆಗಳು ಇದೆ. ಅವರು ಯಾಕೆ ಬಂದರು, ಹೇಗೆ ಬಂದರು ಎಲ್ಲ ಅದನ್ನು ನಾವು ಮುಂದೆ ತಿಳ್ಕೊಳ್ಬೋದು. ಅಂದರೆ ಅವರು ಕೃಷ್ಣ ಲೀಲೆಯಲ್ಲಿ ಏನು ಮಾಡಿದ್ರು, ಕೃಷ್ಣ ಲೀಲೆಯಲ್ಲಿ ಬ್ರಹ್ಮ ವಿಮೋಹನ ಲೀಲೆ ಅಂತ ಆಗತ್ತೆ. ಆಗ ಭಗವಂತ ಕೃಷ್ಣನನ್ನೇ ಅವರು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ರು. ಸೊ ಅಂದರೆ ಈ ಕೃಷ್ಣ ಚಿಕ್ಕ ಬಾಲಕ ಹೇಗೆ ಗೋವರ್ಧನ ಪರ್ವತ ಎತ್ತಿದ, ಇದೆಲ್ಲ ಹೇಗೆ ಮಾಡಿದ, ಈ ಥರವಾದ ಅವನನ್ನ ಪರೀಕ್ಷೆ ಮಾಡಿ ನಿಜವಾಗೂ ಅವನು ನನ್ನ ಭಗವಂತನೇ, ನನ್ನ ಕೃಷ್ಣನೇ, ಅದನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ದು. ಆಗ ಅವರಿಗೆ ಅರಿವಾದಾಗ ಭಗವಂತ ಕೃಷ್ಣ ಆ ಗೋಪ ಬಾಲಕ ಕೃಷ್ಣನೇ ಅಂತ ಗೊತ್ತಾದಾಗ ಆ ಒಂದು ತಮ್ಮ ಒಂದು ಇದನ್ನ ಮಾಡ್ಕೊಳ್ಳಿಕ್ಕಾಗಿ ಒಂದು ಭಗವಂತನ ಹತ್ರ ಬೇಡ್ಕೊಂಡಿರ್ತಾರೆ. ಅದಕ್ಕೆ ಅವರು ತುಂಬಾ ಪತಿತ ಆದ ಒಂದು ಜನ್ಮದಲ್ಲಿ ಅವರು ಬಂದಿರ್ತಾರೆ. ಸೊ ಹಾಗಾಗಿ ಹರಿದಾಸ್ ಥಾಕೂರು, ಸೊ ಅವರನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ತುಂಬಾ ಕೀಳು ಜಾತಿಯಲ್ಲಿ ಜನ್ಮ ತೆಗೆದಿದ್ರು ಕೂಡ ಅವರು ನಾಮಾಚಾರ್ಯ ಪದವಿಗೆ ಏರಿಸ್ತಾರೆ. ಆಮೇಲೆ ಇನ್ನೊಂದು ಕೂಡ ನಾವು ಈಗಾಗಲೇ ನೋಡಿದ್ದೇವೆ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ. ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಸಮಾಜದಿಂದಲೇ ಬಹಿಷ್ಕೃತ ಆಗಿದ್ರು, ಬ್ರಾಹ್ಮಣ ಸಮಾಜದಿಂದ. ಯಾಕೆಂದ್ರೆ ಅವರು ಬ್ರಾಹ್ಮಣರು ಹುಟ್ಟಿದ್ರು ಕೂಡ ಅವರು ನವಾಬನಿಗೆ, ಅಲ್ಲಿ ಬಂಗಾಳದ ಮುಸ್ಲಿಂ ರಾಜನಿಗೆ ಮಂತ್ರಿಗಳಾಗಿದ್ರು. ಸೊ ಹಾಗಾಗಿ ಅವರ ಹೆಸರು ಕೂಡ ಬದಲಾವಣೆ ಆಗಿತ್ತು. ಕಬೀರ್ ಕಾಸ್ ಮತ್ತೆ ಸಾಕರ್ ಮಲ್ಲಿಕ ಅಂತ ಅವರದ್ದು ಹೆಸರುಗಳು ಕೂಡ ಬದಲಾವಣೆ ಆಗ್ಬಿಟ್ಟಿದ್ವು. ಸೊ ಈ ರೀತಿಯಾಗಿದ್ದಾಗ ಅವರಿಗೆ ಅವರು ಸಮಾಜ ಬಹಿಷ್ಕೃತರಾಗಿದ್ರು. ಸೊ ಆದರೆ ಅವರು ಒಳಗೆ ಅಂದರೆ ಅವರು ತುಂಬ ಅಂದರೆ ನವಾಬನಿಗೆ ತುಂಬ ಒಳ್ಳೆ ಒಂದು ಇದನ್ನು ಕೊಡ್ತಾ ಇದ್ದಿದ್ರು, ಮಂತ್ರಿ ಪದವಿಯಲ್ಲಿ ಸೇವೆ ಕೊಡ್ತಾ ಇದ್ದಿದ್ರು. ಯಾಕೆಂದ್ರೆ ಅವರು ಅಷ್ಟೊಂದು ಪರಿಣತಿ ಇತ್ತು, ಅವರಿಗೆ ಪ್ರಾವೀಣ್ಯತೆ ಇತ್ತು. ಸೊ ಆದರೆ ಅವರನ್ನು ಯವನರು ಅಂತಲೂ ಕೂಡ ಕರೀತಾ ಇದ್ದಿದ್ರು. ಸೊ ಯಾಕೆಂದರೆ ಅವರು ಮುಸ್ಲಿಂ ನವಾಬನ ಒಂದು ಆಸ್ಥಾನದಲ್ಲಿ ಇದ್ದರು ಮಂತ್ರಿಯಾಗಿ. ಸೊ ಹಾಗಾಗಿ ಅವರನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವೀಕಾರ ಮಾಡಿದರು ಮತ್ತು ಅವರನ್ನು ಗೋಸ್ವಾಮಿ ದರ್ಜೆಗೆ ಏರಿಸಿದರು. ಈಗ ಅವರು ಗೌಡಿಯ ಸಂಪ್ರದಾಯದಲ್ಲಿ ಆಚಾರ್ಯರ ಪದವಿಗೆ ಏರಿದರು, ಅಂದರೆ ಗೋಸ್ವಾಮಿಗಳ ಪದವಿಗೆ. ಆದರೆ ಅವರು ತಮ್ಮ ಸ್ವಂತ ಜೀವನದಲ್ಲಿ ಹೇಗಿದ್ರು ಕೇಳಿದ್ರೆ, ನವಾಬನ ಆಸ್ಥಾನದಲ್ಲಿ ಇದ್ರೂ ಕೂಡ ಒಳಗಡೆ ಅವರು ಭಕ್ತಿಯನ್ನೇ ಮಾಡ್ತಾ ಇದ್ದಿದ್ರು. ಮನೆಯ ವಾತಾವರಣ ಒಳಗಿನಲ್ಲಿ ಅವರಲ್ಲಿ ಭಕ್ತಿ ಕಾರ್ಯಗಳನ್ನೇ ಮಾಡ್ತಾ ಇದ್ದಿದ್ರು. ಸೊ ಇದು ಹರಿಶ್ಚಂದ್ರಗೆ ಗೊತ್ತಾಗ್ತಾ ಇರಲಿಲ್ಲ. ಯಾವಾಗ ಅವರನ್ನು ಗೋಸ್ವಾಮಿ ದರ್ಜೆಗೆ ಏರಿಸಿದಾಗ ಚೈತನ್ಯ ಮಹಾಪ್ರಭುಗಳು, ಸ್ವತಃ ಕೃಷ್ಣ ಅವರು ಗೋಸ್ವಾಮಿ ದರ್ಜೆಗೆ ಏರಿಸಿದಾಗ ಅವರಿಗೆ ಭಕ್ತಿ ಶಾಸ್ತ್ರಗಳನ್ನು ಬರೀಲಿಕ್ಕೆ, ಅಂದರೆ ಈ ಭಕ್ತಿಯ ಗ್ರಂಥಗಳು, ಧರ್ಮ ಗ್ರಂಥಗಳು ಅದನ್ನೆಲ್ಲ ಬರೀಲಿಕ್ಕೆ, ಭಕ್ತಿ ಶಾಸ್ತ್ರಗಳನ್ನು ಬರೀಲಿಕ್ಕೆ, ಮತ್ತೆ ವೃಂದಾವನವನ್ನ ಅವರು ಅಂದರೆ ಮತ್ತೆ ಅಂದರೆ ಮರಳಿ ಸ್ಥಾಪಿಸ್ಲಿಕ್ಕಾಗಿ ಎಲ್ಲ ದೇವಾಲಯಗಳೆಲ್ಲ ಸ್ವಲ್ಪ ಎಲ್ಲ ಇದಾಗಿತ್ತು, ಜೀರ್ಣ ಆಗೋಗಿತ್ತು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಹಾಗಾಗಿ ಅವರು ಅಂದರೆ ಭಕ್ತಿ ಶಾಸ್ತ್ರಗಳನ್ನ ಬರೀಲಿಕ್ಕೆ ಮತ್ತೆ ವೃಂದಾವನವನ್ನ ಅವರು ಸರಿಯಾಗಿ ಜೀರ್ಣೋದ್ಧಾರ ಮಾಡಲಿಕ್ಕೆ, ಈ ಕೆಲಸ ವೃಂದಾವನವನ್ನ ಮತ್ತೆ ಸ್ಥಾಪಿಸ್ತಕ್ಕಂಥ ಕೆಲಸವನ್ನ, ಆ ಸರ್ವೀಸನ್ನ ಇವರಿಗೆ ಕೊಟ್ಟರು. ಯಾರಿಗೆ? ಈ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರಿಗೆ. ಸೊ ಹಾಗಾಗಿ ಈ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರು ಅನೇಕ ಸಾಹಿತ್ಯಗಳನ್ನ ಬರೆದರು, ನಾನಾ ಶಾಸ್ತ್ರ, ಅಷ್ಟೊಂದು ಶಾಸ್ತ್ರಗಳನ್ನ ಬರೆದರು. ಈಗ ರೂಪ ಗೋಸ್ವಾಮಿಯವರು ಬರೆದಿರ್ತಕ್ಕಂತಹ ಈ ಉಪದೇಶಾಮೃತವನ್ನೇ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು. ಮುಂದೆ ಕೂಡ ನಾವು ಇನ್ನೊಂದು ಭಕ್ತಿರಸಾಮೃತ ಸಿಂಧು, ಇದನ್ನು ಕೂಡ ನಾವು ಕಲಿಯಲಿಕ್ಕೆ ಇದ್ದೇವೆ. ಸೊ ಹಾಗಾಗಿ ಇಲ್ಲಿ ಇಂತಹ ಶುದ್ಧ ಭಕ್ತರದ್ದು ಅವರದ್ದು ಕರುಣೆ ನಮಗಿರಬೇಕು.
ಯಾಕೆಂತಂದ್ರೆ ಶುದ್ಧ ಭಕ್ತರು ನಾವು ಆ ಆ ಭಾವನೆಯಿಂದ ನಾವು ನೋಡಬಾರದು, ಅವರನ್ನ ದೈಹಿಕ ಭಾವನೆಯಿಂದ ನಾವು ನೋಡಬಾರದು. ಈಗ ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಅಪ್ರಸಾದಾತ್ ನಗತಿರ್ಗುತ ಕುತೋಪಿ. ನಾ ಬೆಳಗ್ಗೆ ದಿನನಿತ್ಯ ಆ ಒಂದು ಆ ಶ್ಲೋಕ ಮಾತಾಜಿ ಮ್ಯೂಟ್ ಆಗಿದ್ದೀರಾ? ಮ್ಯೂಟ್ ಆಗಿಲ್ಲ ಅವರು, ಅಂದ್ರೆ ಅಲ್ಲಿ ಕಾಲ್ ಬಂತೇನೋ ಅವರಿಗೆ. ಹಾಗಾಗಿ ಇದು ಬಹಳ ಮುಖ್ಯವಾದ ವಿಚಾರ. ಇದು ನಮಗೆ ಗೊತ್ತಾಗಲ್ಲ. ಯಾಕೆಂದ್ರೆ ನಾವು ಕನಿಷ್ಠ ಅಧಿಕಾರಿ ಏನ್ ಮಾಡ್ತಾನೆ ಅಂತಂದ್ರೆ ಅವನು ಐಕ ಭಕ್ತ. ಸೊ ಹಾಗಾಗಿರೋದ್ರಿಂದ ಈ ರೀತಿ ಭಾವನೆಗಳು ಬರ್ತದೆ, ಆ ಒಂದು ಐಕ ದೃಷ್ಟಿಯಿಂದ ನೋಡೋದು. ಸೊ ಹಾಗಾಗಿ ಅದನ್ನ ನಾವು ತಪ್ಪಿಸಬೇಕು. ಈ ಶ್ಲೋಕದಿಂದ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ಕೃಷ್ಣ ಯಾವ್ದಾರು ಜಾತಿ ನೋಡ್ತಾನ, ಯಾವ್ದಾರು ಹುಟ್ಟು ನೋಡ್ತಾನ? ಹರೇ ಕೃಷ್ಣ. ಭಗವಾನ್ ಕೃಷ್ಣ ಯಾರ್ದಾರು ಹುಟ್ಟು, ನೀನು ಯಾವ ಹುಟ್ಟು, ಯಾವ ಜಾತಿ ಅಂತೆಲ್ಲಾರು ಕೇಳ್ತಾನ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಆ ನೀನು ಸ್ತ್ರೀ, ನೀ ಪುರುಷ, ನೀನು ಭಾರತೀಯ, ನೀನು ಅಮೆರಿಕನ್, ನೀನು ಯುರೋಪಿಯನ್, ಹೀಗೇನಾದ್ರು ಕೇಳ್ತಾನ? ಇಲ್ಲ. ಭಗವಂತ ಏನ್ ಹೇಳ್ತಾನೆ? ಮಮ ಇವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಮಮೈವಾಂಶೋ ಜೀವಲೋಕೆ. ಈ ಈ ಐಕ ಲೋಕದಲ್ಲಿ, ಭೌತಿಕ ಲೋಕದಲ್ಲಿ, ಭಗವಂತನ ಲೋಕದಲ್ಲಿ ಯಾರಿದ್ದಾರೆ ಜೀವಿಗಳು, ಅವ್ರು ಎಲ್ಲರೂ ನನ್ನದೇ ಮಕ್ಕಳು ಅಂತ ಹೇಳ್ತಾನೆ ಭಗವಂತ. ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರ, ಎಲ್ಲ ಜೀವ ಜಂತು, ಮನುಷ್ಯ ಮನುಷ್ಯ ಮತ್ತೆ ದೇವತೆಗಳು, ದಾನವರು ಎಲ್ಲರೂ ಭಗವಂತನ ಮಕ್ಕಳೇ. ಸೊ ಎಲ್ಲರೂ ಭಗವಂತನ. ಆದರೆ ಅವರನ್ನು ಹೇಗೆ ನೋಡ್ತಾನೆ? ಅವರನ್ನ ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಹುಟ್ಟು, ಅಥವಾ ಯಾವುದೇ ಬಣ್ಣ, ಅಥವಾ ಗಿಡ್ಡ ದಪ್ಪ, ನೀನು ತೆಳು, ಇದು ಯಾವುದೂ ಭಗವಂತ ನೋಡೋದಿಲ್ಲ. ಹಾಗಾದ್ರೆ ಭಗವಂತ ಏನನ್ನು ನೋಡ್ತಾನೆ? ಭಗವಂತ ಭಕ್ತಿಯನ್ನು, ಭಾವವನ್ನು ನೋಡ್ತಾನೆ. ಎಷ್ಟು ಭಕ್ತಿ ಇದೆ ನಿನ್ನಲ್ಲಿ, ಎಷ್ಟು ಭಾವ ಇದೆ ನಿನ್ನಲ್ಲಿ, ಅದನ್ನು ನೋಡ್ತಾನೆ. ಸೊ ಭಗವಂತ ಹೃದಯವನ್ನು ನೋಡ್ತಾನೆ. ನಮ್ಮಲ್ಲಿ ಯಾವ ರೀತಿಯ ಗ್ರ್ಯಾಟಿಟ್ಯೂಡ್ ಇದೆ, ನಮ್ಮಲ್ಲಿ ಯಾವ ರೀತಿಯ ಆಟಿಟ್ಯೂಡ್ ಇದೆ, ನಮ್ಮಲ್ಲಿ ಯಾವ ರೀತಿಯ ಮೋಟಿವೇಶನ್ ಇದೆ, ನಮ್ಮಲ್ಲಿ ಯಾವ ರೀತಿಯ ಒಂದು ಭಕ್ತಿ ಸೇವೆ ಯಾವ ರೀತಿಯಿಂದ ನಾವು ಮಾಡ್ತೇವೆ, ಇದನ್ನ ಭಗವಂತ ನೋಡ್ತಾನೆ. ಭಗವಂತನ ದೃಷ್ಟಿ ಈ ರೀತಿ. ಭಗವಂತನ ದೃಷ್ಟಿ ಈ ರೀತಿ. ಭಗವದ್ಭಕ್ತರ ದೃಷ್ಟಿ ಯಾವ ರೀತಿ? ಭಕ್ತರು ದೈಹಿಕದಲ್ಲಿ ಇಲ್ಲವೇ ಇಲ್ಲ. ಭಗವದ್ ಶುದ್ಧ ಭಕ್ತರ ದೃಷ್ಟಿ ಏನು ಅವರದು? ಅವರಿಗೆ ಭಗವದ್ಗೀತೆಯ ಶ್ಲೋಕ ಇದೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನ. ಪಂಡಿತರು ಸಮದರ್ಶಿನ. ಪಂಡಿತ ಅಂತಂದ್ರೆ ಶುದ್ಧ ಭಕ್ತರು, ಅವರು ಸಮದರ್ಶನ. ಎಲ್ಲರಲ್ಲೂ ಸಮದರ್ಶನ. ಎಲ್ಲರಲ್ಲೂ ಏನ್ ಕಾಣ್ತಾರೆ? ಅವರು ಒಂದು ಬ್ರಾಹ್ಮಣ ಇರಬಹುದು, ಒಬ್ಬ ಶ್ವಪಚ ಅಂದ್ರೆ ಚಾಂಡಾಲ ಕುಟುಂಬದಲ್ಲಿ ಹುಟ್ಟಿದವನು ಇರಬಹುದು, ಒಂದು ಆನೆ ಇರಬಹುದು, ಒಂದು ನಾಯಿ ಇರಬಹುದು, ಅಥವಾ ಒಂದು ಗಿಡ ಮರವೇ ಇರಬಹುದು. ಎಲ್ಲರಲ್ಲೂ ಅವನೇನ್ ಕಾಣ್ತಾನೆ? ಆತ್ಮ ಮತ್ತು ಪರಮಾತ್ಮನನ್ನು ಕಾಣ್ತಾನೆ. ಇದು ಶುದ್ಧ ಭಕ್ತನ ಸ್ಥಿತಿ. ಎಲ್ಲೆಲ್ಲೂ ಅವನು ಕೃಷ್ಣನನ್ನೇ ಕಾಣ್ತಾನೆ, ಎಲ್ಲೆಲ್ಲೂ ಕೃಷ್ಣನನ್ನೇ ಕಾಣ್ತಾನೆ. ಯಾಕಂದ್ರೆ ಕೃಷ್ಣನ ಅಂಶ, ಎಲ್ಲ ಜೀವಿಗಳು ಭಗವಂತನ ಅಂಶ. ಈ ರೀತಿಯಾಗಿ ಕಾಣುವುದರ ಇದು ಭಗವಂತನ ದೃಷ್ಟಿ ನೋಡಿದ್ವಿ ನಾವು. ಭಗವಂತ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅಂದ. ಅದೇ ರೀತಿ ಭಕ್ತರು ಏನಂದ್ರು? ಎಲ್ಲರೂ ಕೂಡ ಆತ್ಮ ಪರಮಾತ್ಮ ಎಲ್ಲರಲ್ಲೂ ಕಾಣ್ತಾನೆ. ಅವರು ಹೇಗೆ ದೇಹವನ್ನು ಪಡ್ಕೊಂಡಿದ್ದಾರೆ? ಅವರವರ ಕರ್ಮಕ್ಕೆ ತಕ್ಕಂತೆ ಅವರವರು ದೇಹವನ್ನು ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು. ಆದರೆ ಶುದ್ಧ ಭಕ್ತರು ಹೇಗೆ ಅಂದ್ರೆ ಭಗವಂತನ ಪ್ರತಿನಿಧಿಗಳು. ಶುದ್ಧ ಭಕ್ತರು ಭಗವಂತನನ್ನು ಪ್ರತಿನಿಧಿಸುತ್ತಾರೆ. ಗುರುವು ಭಗವಂತನ ಪ್ರತಿನಿಧಿ. ಶುದ್ಧ ಭಕ್ತರು ಕೂಡ ಭಗವಂತನ ಒಂದು ಇದರಿಂದ ಮಿಷನ್, ಅದರಲ್ಲಿ ಪಾಲ್ಗೊಳ್ತಾರೆ. ಭಗವಂತನ ಅಂದ್ರೆ ಆಗ ಏನ್ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅಂದ್ರೆ, ನೀನು ಅರ್ಜುನ, ನೀನು ನನ್ನ ಇದು ನಿಮಿತ್ತ ಮಾತ್ರ ನಾವು ನೀನು ಅಂತ ಹೇಳ್ತಾನೆ. ಸೊ ಈ ಶುದ್ಧ ಭಕ್ತರು ಭಗವಂತನ ನಿಮಿತ್ತ ಮಾತ್ರರು. ಭಗವಂತನ ಆ ಒಂದು ಪ್ಲಾನ್, ಯೋಜನೆ
ಅದರಲ್ಲಿ ಪಾಲ್ಗೊಳ್ತಾರೆ. ಭಕ್ತಿಯನ್ನು ಹರಡಬೇಕು. ಇದು ಚೈತನ್ಯ ಮಹಾಪ್ರಭುಗಳ ಒಂದು ಇಡೀ ಪ್ರಪಂಚದಾದ್ಯಂತ ಭಕ್ತಿಯನ್ನು ಹರಡಬೇಕು ಅಂತ ಹೇಳ್ತಾರೆ. ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ಯಾರದೇಕ ತಾರೇಕಃ ಕೃಷ್ಣ ಉಪದೇಶ, ಯಾರದೇಕ ತಾರೇಕಃ ಕೃಷ್ಣ ಉಪದೇಶ ಅಂದ್ರೆ ಅಮರ ಆಜ್ಞೆಯ ಗುರುಹನ ತಾರಯಯಿ ದೇಶ. ನೀವು ನನ್ನ ಆಜ್ಞೆ ಪ್ರಕಾರ ಗುರುವಾಗಿ ಯಾರದೇಕ ತಾರಕಃ ಕೃಷ್ಣ ಉಪದೇಶ, ನೀವು ಯಾರನ್ನು ನೋಡಿದರೂ ಅಲ್ಲಿ ಅವರಿಗೆ ಕೃಷ್ಣನ ಬಗ್ಗೆ ಹೇಳಿ. ಸೊ ಈ ರೀತಿಯಾಗಿ ಆ ಒಂದು ಇದನ್ನ ಆ ಕೃಷ್ಣ ಪ್ರಜ್ಞೆಯನ್ನು ಹರಡಬೇಕು. ಇದು ಭಕ್ತರ ಒಂದು ನೆಲೆ. ಈ ಭಕ್ತರು ಈ ನೆಲೆಯಲ್ಲಿ ಇದ್ದಾಗ, ಭಕ್ತರು ಆತ್ಮದ ನೆಲೆಯಲ್ಲಿ ಇದ್ದಾರೆ, ಭಗವಂತನ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಆ ನೆಲೆಯಲ್ಲಿ ಇದ್ದಾಗ ಆ ಭಕ್ತರ ಶರೀರ ಏನೂ ಅಲ್ಲ, ಶರೀರ ಯಾವುದು ಅಲ್ಲ. ಈ ಶರೀರ ಹೇಳೋದು ಪಂಚಮಹಾಭೂತಗಳಿಂದ ಆಗಿರ್ತಕ್ಕಂಥದ್ದು. ಸೂಕ್ಷ್ಮ ಶರೀರ, ಆ ಮನಸ್ಸು, ಬುದ್ಧಿ, ಅಹಂಕಾರ ಇದರಿಂದ ಕೂಡಿರುವುದು. ಇದು ಯಾವುದೂ ಆಧ್ಯಾತ್ಮಿಕ ಅಲ್ಲ. ಆಧ್ಯಾತ್ಮಿಕವಾಗಿದ್ದು ಕೇವಲ ಆತ್ಮ ಮಾತ್ರ, ಅದು ಭಗವಂತನ ಅಂಶ. ಸೊ ಹಾಗಾಗಿ ನಾವು ದೈಹಿಕ ದೃಷ್ಟಿಯಿಂದ ನೋಡಿದರೆ ವೈಷ್ಣವ ಅಪರಾಧವಾಗುತ್ತೆ. ಶುದ್ಧ ಭಕ್ತರನ್ನು ನಾವು ದೈಹಿಕ ದೃಷ್ಟಿಯಿಂದ ನೋಡಬಾರದು. ಹಿಂದೆ ಅವರು ಯಾವ ಕುಲದಲ್ಲಿ ಹುಟ್ಟಿದರೇನು, ಅವರ ಶರೀರ ಹೇಗಿದ್ದರೇನು, ಅವರು ಮಾಡ್ತಕ್ಕಂತಹ ಕೆಲಸ, ಆ ಭಗವಂತನ ಸೇವೆ, ಭಕ್ತಿ ಸೇವೆ ಎಲ್ಲರನ್ನೂ ಪಾವನರಾಗಿ ಮಾಡಿಬಿಡುತ್ತೆ. ಸೊ ಅವರು ಪತಿತರನ್ನು ಪಾವನ ಮಾಡುವ ಶಕ್ತಿ ಅವರಿಗಿದೆ. ಪೃಥ್ವಿಯಾಂಚ ಎಲ್ಲರನ್ನು ಆ ಪೃಥ್ವಿ ಒಂದು ಜಗತ್ತಿನಲ್ಲಿ ಎಲ್ಲರನ್ನು ಶಿಷ್ಯರನ್ನಾಗಿ ಮಾಡ್ತಕ್ಕಂಥ, ಎಲ್ಲರನ್ನು ಭಗವಂತನ ಕಡೆಗೆ ಕೊಂಡು ಮರಳಿ ಭಗವಂತನ ಕಡೆಗೆ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಅವರಿಗಿದೆ. ಅಂತಹ ವ್ಯಕ್ತಿಗಳನ್ನು ನಾವು ನಮ್ಮ ಸಾಮಾನ್ಯ ದೃಷ್ಟಿ, ಲೌಕಿಕ ದೃಷ್ಟಿಯಿಂದ ನೋಡಿದರೆ ಅದು ತಪ್ಪು, ಅದು ಅಪರಾಧ, ಅದನ್ನು ಮಾಡಬಾರ್ದು. ಹೇಗೆ ಗಂಗಾ ನದಿ ಯಾವತ್ತೂ ಮಲಿನಗೊಳ್ಳುವುದಿಲ್ಲ. ಗಂಗಾ ನದಿ ಭಗವಂತನ ಪಾದಗಳಿಂದ ಹರಿದು ಬಂದಿದೆ. ಆ ಗಂಗಾ ನದಿ, ಅದಕ್ಕೆ ಕೆಸರು ಸಿಕ್ಕಲಿ, ಅದು ನೊರೆ ಸಿಕ್ಕಲಿ, ಗುಳ್ಳೆ ಎಳ್ಳಿ, ಅದು ಯಾವುದೇ ರೀತಿಯ ಒಂದು ಹೊರನೋಟಕ್ಕೆ ಕಂಡರೂ ಕೂಡ ಗಂಗಾ ನದಿ ಪವಿತ್ರವಾದದ್ದು. ಅದೇ ರೀತಿ ಪವಿತ್ರವಾದದ್ದು, ಅದು ಪಾಪಗಳನ್ನು ಕಳೆಯತಕ್ಕಂತಹ ಮಹಾಶಕ್ತಿ ಆ ಗಂಗಾ ನದಿಗಿದೆ. ಸೊ ನಮ್ಮನ್ನ ಮುಕ್ತಿಗೆ ಕೊಂಡೊಯ್ಯತಕ್ಕಂಥ ಶಕ್ತಿ ಕೂಡ ಗಂಗಾ ನದಿ. ಅದೇ ರೀತಿ ಭಕ್ತರು ಕೂಡ, ಭಕ್ತರ ಶರೀರ, ಅದು ದೇಹ, ಅದು ಯಾವುದಕ್ಕೂ ಅದನ್ನ ನಾವು ನೋಡಬಾರದು. ಆ ಭಕ್ತನ, ಶುದ್ಧ ಭಕ್ತನ ಹೃದಯದ ಪಾವಿತ್ರ್ಯತೆ, ಅವರಲ್ಲಿ ಇರ್ತಕ್ಕಂಥ ಭಕ್ತಿ ಸೇವೆಯ ಒಂದು ದಿವ್ಯತೆ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕಾಗಿ ಶೀಲ ಪ್ರಭುಪಾದರು ನಮಗೇನು ಹೇಳ್ತಾರೆ ಅಂತಂದ್ರೆ, ಹಾಗಾಗಿ ಶುದ್ಧ ಭಕ್ತರಿಂದ ಅವರಿಂದ ನಾವು ಕಲಿಯಬೇಕು. ಅವರನ್ನ ನಾವು ಟೀಕಿಸಬಾರದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಶುದ್ಧ ಅಂದರೆ ಅವನು ಯಾವಾಗಲೂ ವೈಷ್ಣವೋತ್ತಮ, ಅವನು ಯಾವಾಗಲೂ ಗುರುವೇ, ಅವನಿಂದ ನಾವು ಕಲಿಬೇಕು, ಆ ಒಂದು ಶುದ್ಧ ಭಕ್ತರಿಂದ. ಹಾಗಾಗಿ ನಾವು ನಮ್ಮ ಒಂದು ಐಹಿಕ ಒಂದು ದೃಷ್ಟಿಯಿಂದ ಅವರನ್ನು ನಾವು ನೋಡಬಾರ್ದು. ಸೊ ಹಾಗಾಗಿ ನಾವು ನೋಡಿಬಿಟ್ರೆ ನಾವು ಅಪರಾಧ ಮಾಡಿದಾಗೆ. ಸೊ ಹಾಗಾಗಿ ಆ ಒಂದು ಮಹಾ ಅಪರಾಧ, ಆ ವೈಷ್ಣವ ಅಪರಾಧವನ್ನು ಮಾಡದಿದ್ದಾಗೆ ನಾವು ಅಗತ್ಯದಿಂದ ಇರಬೇಕು. ಈಗ ನಾವು ನೋಡೋಣ, ನಿನ್ನೆ 5ನೇ ಶ್ಲೋಕ, ಇವತ್ತು 6ನೇ ಶ್ಲೋಕ, ಅವೆರಡರ ನಡುವೆ ಏನು ಸಂಬಂಧ ಇದೆ. ನಿನ್ನೆ 5ನೇ ಶ್ಲೋಕದಲ್ಲಿ ನಾವು ಏನು ನೋಡಿದ್ವಿ? ಕೃಷ್ಣೇತಿ ಯಸ್ಯ ಗಿರಿತಂ ಮನಸಾದ್ರಿಯೇತ ದೀಕ್ಷಾಸ್ತಿ ಚೇತ್ ಪ್ರಣತಿಭಿಶ್ಚ ಭಜಂತಮೀಶಂ ಶುಶ್ರೂಷಯ ಭಜನ ವಿಜ್ಞಂ ಅನನ್ಯಮನ್ಯ ನಿಂದಾದಿಶೂನ್ಯ ಹೃದಮೀಪ್ಸಿತ ಸಂಗಲಭ್ಯ. ಅಂದ್ರೆ ಕನಿಷ್ಠಾಧಿಕಾರಿ, ಮಧ್ಯಮಾಧಿಕಾರಿ, ಉತ್ತಮಾಧಿಕಾರಿ. ಸೊ ಇದು ಕನಿಷ್ಠಾಧಿಕಾರಿ, ಮಧ್ಯಮಾಧಿಕಾರಿ, ಉತ್ತಮಾಧಿಕಾರಿ, ಇದು ಒಂದು ಸ್ಪಿರಿಚುವಲ್ ಮೆಚುರಿಟಿ, ಅಂದರೆ ಆಧ್ಯಾತ್ಮದಲ್ಲಿ ಎಷ್ಟು ಪ್ರಬುದ್ಧನಾಗಿದ್ದಾನೆ ಮತ್ತು ಅವನು ಯಾವ ರೀತಿ ನಡ್ಕೊಳ್ತಾನೆ ಅದರ ಮೇಲೆ ಡಿಪೆಂಡ್ ಆಗಿದೆ. ಅದು ಯಾವುದೇ ಒಂದು ಜಾತಿ ಅಥವಾ ಯಾವುದೇ ಒಂದು ಧರ್ಮ ಅಥವಾ ಯಾವುದೇ ಒಂದು ವೃತ್ತಿ ಇದರ ಮೇಲೆ ಆಧಾರ ಆಗಿಲ್ಲ. ಇದನ್ನು ನಾವು ತಿಳ್ಕೊಂಡು, ಸೊ ಹಾಗಾಗಿ ಉತ್ತಮ ಅಧಿಕಾರಿ ಅವನು ಭಾಗವತೋತ್ತಮ, ಅವನು ಎಲ್ಲೆಲ್ಲೂ ಕೃಷ್ಣನನ್ನೇ ಕಾಣ್ತಾನೆ, ಭಗವಂತನ ಶುದ್ಧ ನಾಮವನ್ನು ಅವನು ಹೇಳ್ತಾನೆ, ಮತ್ತು ಅವನಿಗೆ ಯಾವುದೇ ರೀತಿಯಾದ ಅಂದರೆ
ಧರ್ಮ ಗ್ರಂಥಗಳನ್ನು ತುಂಬ ಇದರಾಗಿ ಮಂಡಿಸುತ್ತಾನೆ. ಅಂಥವರನ್ನು ಅವರ ಸಹವಾಸ ನಾವು ಮಾಡಬೇಕು, ಅವರ ಸೇವೆಯನ್ನು ನಾವು ಮಾಡಬೇಕು. ಮಧ್ಯಮ ಅಧಿಕಾರಿ ಅವರು ತುಂಬ ಪ್ರಾಮಾಣಿಕವಾಗಿ ಭಕ್ತಿ ಸೇವೆಯನ್ನು ಅವರು ಮಾಡ್ತಾ ಇರ್ತಾರೆ. ಅವರಿಗೆ ಈ ದೇವರು ಯಾರು, ದೇವರಲ್ಲಿ ಪ್ರೇಮವನ್ನು ಬೆಳೆಸ್ಕೊಳ್ತಾರೆ, ಭಕ್ತರಲ್ಲಿ ಅಂದರೆ ಭಕ್ತರಲ್ಲಿ ಸ್ನೇಹವನ್ನು ಬೆಳೆಸ್ಕೊಳ್ತಾರೆ. ಅಜ್ಞರಲ್ಲಿ ಅವರಿಗೆ ಇದನ್ನು ಅಂದರೆ ಪ್ರೀಚಿಂಗ್ ಮಾಡ್ತಾರೆ, ಬೋಧನೆಗಳನ್ನು ಮಾಡ್ತಾರೆ. ಮತ್ತು ಅಸೂಯೆಯುಳ್ಳವರನ್ನು ಅವರು ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಅಂತಹ ಮಧ್ಯಮ ಅಧಿಕಾರಿಗಳು, ಸೊ ಅಂಥವರ ಜೊತೆ ಕೂಡ ನಾವು ಅವರಿಗೆ ಗೌರವ ನಮನಗಳನ್ನು ಮಾಡಬೇಕು. ಕನಿಷ್ಠ ಅಧಿಕಾರಿ ಅವರು ತುಂಬ ಅಂದರೆ ಆರಂಭಿಕ ಭಕ್ತ, ಅವರಲ್ಲಿ ಶ್ರದ್ಧೆ ತುಂಬ ಕೋಮಲ ಮತ್ತು ಅವರ ಬಿಹೇವಿಯರ್ ನಡತೆ ಕೂಡ ತುಂಬ ಅಂದರೆ ಒಳ್ಳೆಯ ಅಂದರೆ ಗೊತ್ತಿರೋದಿಲ್ಲ ಅವರಿಗೆ ಆ ನಡತೆ ಹೇಗೆ ನಡ್ಕೋಬೇಕು, ದೇವರನ್ನು ಹೇಗೆ ಪ್ರೇಮ ಮಾಡಬೇಕು, ಪ್ರೀತಿ ಮಾಡಬೇಕು ದೇವರಲ್ಲಿ, ಅಥವಾ ಭಕ್ತರಲ್ಲಿ ಮಧ್ಯಮ ಭಕ್ತ, ಉತ್ತಮ ಭಕ್ತ ಇದು ಯಾವುದೂ ಗೊತ್ತಿಲ್ಲ ಅವರಿಗೆ. ಸೊ ಅಂಥವರು ಕೇವಲ ಅಂದರೆ ಆ ಒಂದು ನಾಮವನ್ನು, ಭಗವಂತನ ಪವಿತ್ರ ನಾಮವನ್ನು ಅವರು ಅಪರಾಧ ಸಹಿತವಾಗಿ ಮಾಡ್ತಾರೆ. ಆದರೆ ಅಂಥವರನ್ನು, ಯಾಕೆಂದರೆ ಅವರ ನಾಲಿಗೆಯ ತುದಿಯಲ್ಲಿ ಭಗವಂತನ ನಾಮ ಬರ್ತಾ ಇದೆ, ಹಾಗಾಗಿ ಅವರನ್ನು ನಾವು ಗೌರವಿಸಬೇಕು, ಗೌರವಿಸಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ 5ನೇ ಶ್ಲೋಕದಲ್ಲಿ ನಮ್ಮ ಫೋಕಸ್, ಗಮನ ಏನಿದೆ ಆ ಶ್ರೀ ರೂಪ ಗೋಸ್ವಾಮಿಯವರು ಅಂದರೆ ನಮಗೆ ಅಂದರೆ ನಾವು ಯಾವ ರೀತಿ ಆ ಒಂದು ಭಕ್ತರನ್ನು ನಾವು ಯಾವ ರೀತಿ ನೋಡಬೇಕು. ಇಲ್ಲಿ 6ನೇ ಶ್ಲೋಕದಲ್ಲಿ ನಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಶುದ್ಧ ಭಕ್ತರನ್ನು ನಾವು ಅವರ ದೈಹಿಕದ ಮೇಲೆ, ಅವರ ದೈಹಿಕದ ವಿಚಾರಗಳ ಮೇಲೆ ಅಥವಾ ಅವರ ದೇಹದ ನ್ಯೂನತೆಗಳ ಮೇಲೆ, ದೋಷಗಳ ಮೇಲೆ ನಾವು ಗಮನ ಕೊಡಬಾರದು. ಸೊ ಹಾಗಾಗಿ ಗಂಗಾ ನದಿ ಹೇಗೆ ಪವಿತ್ರ ಆಗಿರುತ್ತೋ ಹಾಗೆ ಅವರು ಪವಿತ್ರವಾಗಿ ಇರ್ತಾರೆ, ಅವರ ಹೃದಯದಲ್ಲಿ ಪವಿತ್ರವಾಗಿರ್ತಾರೆ. ಸೊ ಹಾಗಾಗಿ ನಾವು ನಮ್ಮ ಒಂದು ದೃಷ್ಟಿಯನ್ನು ನಾವು ಯಾವಾಗ ಶಾಸ್ತ್ರ ದೃಷ್ಟಿಯಿಂದ ಅವರನ್ನು ನೋಡ್ತೇವೆ, ಆಗ ನಾವು ಕೂಡ ನಮ್ಮ ಒಂದು ಇದನ್ನು ಪವಿತ್ರ ಮಾಡ್ಕೊಳ್ಳೋದು, ನಾವು ಕೂಡ ಪ್ಯೂರಿಫೈ ಆಗ್ಬೋದು. ಸೊ ಇದನ್ನು ನಾವಿವತ್ತು ಕಲಿತಿದ್ದೇವೆ. ಹಾಗಾಗಿ ಇಲ್ಲಿ ತುಂಬ ಮುಖ್ಯವಾದ ವಿಚಾರ, ವೈಷ್ಣವ ಅಪರಾಧ ಮಾಡಬಾರ್ದು. ಅವರು ಯಾವಾಗಲೂ ಶುದ್ಧ ಭಕ್ತರು, ಯಾವುದೇ ಸ್ಥಿತಿಯಲ್ಲೂ ಕೂಡ ಅವರು ಆಧ್ಯಾತ್ಮದಲ್ಲಿ ತುಂಬ ಉನ್ನತ ಮಟ್ಟದಲ್ಲಿ ಇರ್ತಾರೆ. ಹಾಗಾಗಿ ಅವರನ್ನು ನಾವು ತುಂಬ ಅಂದರೆ ಈ ರೀತಿ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಬೇಕು ಹೊರತು ಐಹಿಕ ದೃಷ್ಟಿಯಿಂದ ನಾವು ಅವರನ್ನು ನೋಡಿ ಅವರನ್ನು ಕಡೆಗಣಿಸಬಾರದು, ಅವರನ್ನು ಟಿಪ್ಪಣಿ ಮಾಡಬಾರದು. ಸೊ ಅವರನ್ನು ನಾವು ಒಂದು ಆಧ್ಯಾತ್ಮಿಕ ಅವರ ಉನ್ನತಿಯನ್ನು ನೋಡಿ ಅವರಿಂದ ನಾವು ಒಂದು ಕೃಷ್ಣ ವಿಜ್ಞಾನವನ್ನು ನಾವು ಕಲಿತ್ಕೊಳ್ಬೇಕು. ಒಂದು ಭಕ್ತಿಯನ್ನು ಹೇಗೆ ಮಾಡೋದು ಇದನ್ನೆಲ್ಲ ನಾವು ಅವರಿಂದ ಕಲಿತ್ಕೊಳ್ಬೇಕು. ಹರೇ ಕೃಷ್ಣ. ಇಲ್ಲಿಗೆ ಒಂದು 6ನೇ ಒಂದು ಶ್ಲೋಕವನ್ನು ಕೂಡ ಇಲ್ಲಿಗೆ ನಾವು ಮುಕ್ತಾಯ ಮಾಡಿದ್ದೇವೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.